ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪನ್ನು ತಿಳಿಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಯಾವ ವಿಶೇಷವಾದಂಥ ಅಡುಗೆನ ಮಾಡಿಸ್ತಾ ಇದ್ದೀರಾ? ಯಾರಪ್ಪ ವೆಜಿಟೇರಿಯನ್ ಕಿಂಗು ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬ್ರಾಹ್ಮಣರ ಅಡುಗೆಯ ಖ್ಯಾತಿಯ ಗೊತ್ತಾಯ್ತಾ? ಹೌದ್ರಿ, ಅವ್ರನ್ನೇ ಕರೆಸಿದೀವಿ. ಗಣೇಶ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಬ್ರಾಹ್ಮಣರ ಅಡುಗೆನ ತೋರಿಸ್ತಾ ಇದ್ದಾರೆ. ನೋಡೋಣ ಇವತ್ತು ಏನ್ ತೋರಿಸ್ತಾರೆ ಅಂತ. ಗಣೇಶ್ ರಾವ್ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಮುರಳಿ, ನಮಸ್ಕಾರ. ನಮಸ್ಕಾರ ಸರ್. ಬ್ರಾಹ್ಮಣರ ಅಡುಗೆಯ ಖ್ಯಾತಿ ಗಣೇಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಗಣೇಶ್ ರಾವ್? ತುಂಬಾ ಜನರು ಕೇಳ್ತಾ ಇದ್ರು, ಏನು ಪುಳಿಯೋಗರೆ ಮಾಡೋದು ಹೇಗೆ ಅಂತ ಕಲಿಸಿ ತೋರಿಸಿ ಅಂತ ಬಿಟ್ಟು. ಬ್ರಾಹ್ಮಣರು ಪುಳಿಯೋಗರೆ ಪುಳಿಯೋಗರೆ ಮಾಡ್ತಾರೆ. ಬ್ರಾಹ್ಮಣರ ಪುಳಿಯೋಗರೆ ಮತ್ತೆ ಎಲ್ಲ ಒಂದೇ. ಹೌದಾ? ಪುಳಿಯೋಗರೆ ಈರುಳ್ಳಿ ಯಾರು ಹಾಕಲ್ಲ, ಬೆಳ್ಳುಳ್ಳಿ ಯಾರು ಹಾಕಲ್ಲ. ಹಂಗ ಪುಳಿಯೋಗರೆ ಸರ್ವೇ ಸಾಮಾನ್ಯ ಎಲ್ಲ ಒಂದೇ. ಇದು ಒಂದೇನಾ? ಒಂದೇ. ಅಯ್ಯಂಗಾರ ಪುಳಿಯೋಗರೆ ಬೇಡ. ಅಯ್ಯಂಗಾರ ಪುಳಿಯೋಗರೆ ಇದೇ ಸೇಮ್. ಹಾಕುವ ಮೆಥಡ್ ಸ್ವಲ್ಪ ಬದಲಾವಣೆ ಇಷ್ಟೇ ಬಿಟ್ರೆ ಎಲ್ಲ ಸೇಮ್. ಓಕೆ, ನಾವು ಇಲ್ಲ ನಾವು ಹಂಗೆಲ್ಲ ಒಪ್ಪೋದಿಲ್ಲ. ನಮ್ಮ ಗಣೇಶ್ ಅವ್ರು ಬಂದಿದ್ದಾರೆ, ಸ್ವಲ್ಪ ಏನೋ ಇಟ್ಟಿರ್ತಾರಲ್ಲಿ. ಇದು ಬ್ರಾಹ್ಮಣರ ಪುಳಿಯೋಗರೆನೆ ಸರ್, ನೋಡಿ ಸ್ವಲ್ಪ ಚೇಂಜ್ ಮಾಡಿ ತೋರಿಸ್ತೀವಿ ಅಂತಾರೆ. ಓಕೆ, ಬ್ರಾಹ್ಮಣರ ಪುಳಿಯೋಗರೆ ಮಾಡಕ್ಕೆ ಏನೇನು ತಂದಿದ್ದೀರಾ? ಪುಳಿಯೋಗರೆ ಬೇಕಾಗುವ ಸಾಮಗ್ರಿಗಳು: ಅನ್ನ, ಹಸಿ ಮೆಣಸಿನಕಾಯಿ, ಮೆಂತ್ಯ, ಜೀರಿಗೆ, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಇಂಗು, ಕಾಳು ಮೆಣಸು, ಒಣ ಕೊಬ್ಬರಿ ತುರಿ, ಕಡಲೆಕಾಯಿ ಬೀಜ, ಬಿಳಿ ಎಳ್ಳು, ಬೆಲ್ಲ, ಅರಿಶಿನ, ಕರಿಬೇವು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಓಕೆ, ಫಸ್ಟ್ ಪುಡಿ ಮಾಡ್ಕೊಂಡು ಏನ್ ಕೊಡ್ಲಿ ನಿಮ್ಗೆ ಇವಾಗ? ಹುರ್ಕೋಬೇಕು ಬಾಣಲೆ. ಓಕೆ, ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫಸ್ಟ್ ಹಿಂಗು ಹಾಕ್ತಾ ಇದ್ದೀನಿ. ನೋಡಿದ್ರ, ಬ್ರಾಹ್ಮಣರು ಫಸ್ಟ್ ಹಿಂಗೆ ಹಾಕೋದು, ಅದಕ್ಕೆ ನೀವು ಹಿಂಗೆ ಹಾಕ್ತಾ ಇದ್ದೀರಾ. ಓಕೆ, ಯಾಕಂದ್ರೆ ನಾವು ಗೌಡರ ಪುಳಿಯೋಗರೆ ತೋರಿಸಿದ್ವಿ, ದೇವಸ್ಥಾನದ ಪುಳಿಯೋಗರೆ ತೋರಿಸಿದ್ವಿ, ಅಯ್ಯಂಗಾರದ ಪುಳಿಯೋಗರೆ ತೋರಿಸಿದ್ವಿ. ಸರ್, ಆ ಪುಳಿಯೋಗರೆಲ್ಲ ಬೇರೆನೆ, ಆದ್ರೂ ಎಲ್ಲಾ ಪುಳಿಯೋಗರೆಗಳು ಒಂದೇನೆ ಅಂತ ನಮ್ಮ ಗಣೇಶ್ ಅವರು ಬ್ರಾಹ್ಮಣರ ಪುಳಿಯೋಗರೆ ತೋರಿಸ್ತಾ ಇದ್ದಾರೆ. ನಮ್ಮ ಪುಳಿಯೋಗರೆಯಲ್ಲಿ ಅವ್ರದ್ದು ಇವ್ರದ್ದು ಒಂದು ಅಯ್ಯಂಗಾರ ಪುಳಿಯೋಗರೆ ಒಂದು ಸಪ್ರೇಟ್ ಇರುತ್ತೆ. ನೆಕ್ಸ್ಟ್ ಅವರ ರುಚಿ ತಕ್ಕಂತೆ ಅವರು ಅಷ್ಟೇ ಮಾಡ್ಕೊಂಡು ಹೋಗ್ತಾರೆ. ಮೆಂತ್ಯವಾ? ಮೆಂತ್ಯ. ಆಮೇಲೆ ಹಾಕ್ಬೋದು ಸ್ವಲ್ಪ ಬ್ರೌನಿಶ್ ಕಲರ್ ಬರುತ್ತೆ ಮೆಂತ್ಯ. ಓಕೆ, ಹಾಕ್ಬೋದು, ಹಾಕಿ ಸರ್. ಬ್ರೌನ್ ಆಯ್ತು. ಸ್ವಲ್ಪ ಜೀರಿಗೆನಾ ನೋಡ್ಕೊಳ್ಳಿ. ಇದು ನಾವು ಪುಳಿಯೋಗರೆ ಪುಡಿ ಮಾಡಿ ನಂತರ ಅದನ್ನ ಗೊಜ್ಜು ಮಾಡಿ ಆಮೇಲೆ ಅನ್ನ ಕಲಿಸ್ತೀವಿ. ಇಷ್ಟೊಂದು ಬೇಕಾ? 3 ಜೀರಿಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಓಕೆ, ಇದಕ್ಕೆ ಮಾತ್ರ ಎಣ್ಣೆ ಜಾಸ್ತಿ ಹಾಕ್ಬಾರ್ದು. ಹಾಕ್ಬಾರ್ದಾ? ಜಾಸ್ತಿ ಬೀಳ್ಬಾರ್ದು. ಅದು ಪೌಡರ್ ಮಾಡೋದಲ್ಲ, ಎಲ್ಲ ಅದಕ್ಕೆ ಕಚ್ಕೊಳುತ್ತೆ. ಕಚ್ಕೊಳ್ಳೋದು. ಇದರ ಜೊತೆಗೆ ಕರಿಬೇವಿನ ಸೊಪ್ಪು. ಓಹೋ, ವೆರಿ ಗುಡ್. ಸ್ವಲ್ಪ ಬಿಸಿ ಮುಟ್ಟಿದ ಕೂಡಲೇ ಧನಿಯಾ. ಎಸ್, ಇದು ಪುಡಿ ಮಾಡ್ಕೊಳ್ತಾ ಇದೀವಿ. ಪುಳಿಯೋಗರೆ ಪುಡಿ ತುಂಬಾ ಇಂಪಾರ್ಟೆಂಟ್, ತುಂಬಾ ಜನಕ್ಕೆ ಇಷ್ಟ ಕೂಡ. ಅದು ಬ್ರಾಹ್ಮಣರ ಪುಳಿಯೋಗರೆ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ. ಇದರಲ್ಲಿ 2 ಕಲ್ತಾಗ ಆಗುತ್ತೆ. ಒಂದು ಸಾರಿನ ಪುಡಿ ಹುರಿದು ಹೇಗೆ, ಇದು ಸಾರಿನ ಪುಡಿನೂ ಮಾಡ್ಕೋಬಹುದು. ಹೌದು, ಸಾರಿನ ಪುಡಿ. ಇದೇ ಸಾರಿನ ಪುಡಿ ನಾವು ಅನ್ನಕ್ಕೆ ರಸಂಗೆ ಹಾಕೋಬಹುದು. ಅದು ಮಾಡ್ಬೋದು. ರಸಂಗೆ ಹಾಕೋಬಹುದು, ರಸಂ ಪುಡಿ ತೆಗೆದು ಪುಳಿಯೋಗರೆಗೆ ಹಾಕೋಬಹುದು. ಹೌದು, 2 in 1. ಅದಕ್ಕೆ ಬ್ರಾಹ್ಮಣರದ್ದು ಅಂತ ಹೇಳೋದು ನಾವು, 2 in 1. ಓಕೆ, ನಂತರ ಬ್ಯಾಡಗಿ ಮೆಣಸಿನಕಾಯಿ. ಎಲ್ಲ ಹಾಕಾಯ್ತು ಅನ್ಕೊಂಡಿದೀವಲ್ಲ. ಇನ್ನು ಕಾಳು ಮೆಣಸು ಒಂದು ಬೇಕು. ಸ್ವಲ್ಪ ಕಾಳು ಮೆಣಸು ಬೇಕಾ? ಕಾಳು ಮೆಣಸು. ಓಕೆ, ಕಾಳು ಮೆಣಸು. ಹೌದು, ಸಾಕಾ? ಇದು ತಣ್ಣಗಾದ ಮೇಲೆ ಇದನ್ನ ಪುಡಿ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಇವಾಗಲೇ ಹಾಕೋಣ. ಓಕೆ, ತುಂಬಾ ಜನ ಕೇಳ್ತಾ ಇದ್ರು, ರಸಂ ಪೌಡರ್ ಹುಡಿದು ನಮಗೆ ತೋರಿಸ್ಕೊಡಿ. ಹುರಿಯೋದು ತೋರ್ಸಾಗೋಯ್ತಲ್ಲ, ಇನ್ನೇನ್ ಬಿಟಾಕಿ. ಓಕೆ, ಇದು ಪುಡಿ ಮಾಡೋದ್ರೇನಾ? ಇದು ಸ್ವಲ್ಪ ಪುಡಿ ಮಾಡಬೇಕು. ಓಕೆ, ಅದರ ಮೊದಲು ಇದು ಪುಡಿ ಆಗೋ ಮುಂಚೆ ಗೊಜ್ಜು ಒಂದು ಕುದಿಸಿಡ್ಬೇಕಾಗುತ್ತೆ. ಗೊಜ್ಜನ್ನು ಮಾಡ್ಬಿಡ ನಾವು. ಹೌದು, ಇದು ಹುರಿಬೇಕು. ಇನ್ನು 2ನೇ ಇನ್ನೂ ಹುರಿಬೇಕಿದೆ. ಇದು ಸ್ವಲ್ಪ ತಣ್ಣಗಾಗ್ಲಿಲ್ವಾ? ತಣ್ಣಗಾಗಬೇಕು. ಕಡಲೆಕಾಯಿ ಬೀಜ. ಈಗ ಬಿಳಿ ಎಳ್ಳು. ಬಿಳಿ ಎಳ್ಳು ಆ ಬಿಸಿಗೆನೆ ಸರಿ ಹೋಗ್ಬಿಡ್ತು ನೋಡಿ. ಪಟ ಪಟ ಶುರು ಆಗೋಯ್ತು. ಶುರು ಆಯ್ತು. ಓಕೆ, ಆಮೇಲೆ 12ನೇ ತಾರೀಕು ಫ್ರೀ ಇಟ್ಕೊಳ್ಳಿ ಗಣೇಶ್ ರಾವ್. ಯಾಕಂದ್ರೆ ಈ ವೆಜ್ ಪುಸ್ತಕ ನಿಮ್ದು ಬಿಡುಗಡೆ ಮಾಡ್ಬಿಟ್ಟಿದೀವಲ್ಲ, ನಾನ್ ವೆಜ್ ಪುಸ್ತಕ ಹಾಸನದಲ್ಲಿ ಬಿಡುಗಡೆ ಮಾಡ್ತಾ ಇದೀವಿ. ಅವತ್ತು ಝೀ ಜಾತ್ರೆ ಇದೆ, ಆ ಜಾತ್ರೆನಲ್ಲಿ ಬಿಡುಗಡೆ ಮಾಡ್ತಾ ಇದೀವಿ. 12ನೇ ತಾರೀಕು ಭಾನುವಾರ. ಸರಿಯಾಗಿ ಇಟ್ಕೊಳ್ಳಿ, 1 ರೌಂಡ್ ಹೋಗಿ ಬರೋಣ. ಓಕೆ,
ಆಯ್ತಲ್ಲ, ಸಾಕು. ಆಫ್ ಮಾಡೋಣ. ಹೌದು. ಇನ್ನೇನು ಅಲ್ಲ, ಉರಿಯೋದಿದೆಯಾ? ಇನ್ನು ಇದು ಕೊಬ್ಬರಿ ಇದೆ, ಕೊಬ್ಬರಿ ಹುರಿಬೇಕು. ಹುರ್ಕೊಳ್ಳಿ. ಕೊಬ್ಬರಿ ಹುರಿಯುವಾಗ ಅದ್ರ ಜೊತೆ ಸ್ವಲ್ಪ ಅರಿಶಿನ ಹಾಕ್ಬಿಡ್ಬೇಕು. ಯಾಕೆ? ಅದು ಸ್ವಲ್ಪ ಅರಿಶಿನ ಜೊತೆ ಹುರಿದ್ರೆ ಅದು ಸ್ಮೆಲ್ ಬೇರೆ. ಹೌದಾ? ಓಕೆ. ಅದೇ ಕೆಲವೆಲ್ಲ ನಮ್ಗೆ ಗೊತ್ತಿರಲ್ಲ. ಅಲ್ಲಿ ಹಾಕಿದೀವಲ್ಲ ಅರ್ಶನ, ಇಲ್ಲಿ ಬೇಡ, ಇಲ್ಲಿ ಹಾಕಿದೀವಲ್ಲ ಅರ್ಶನ ಅಂತ ಅಲೆಬೇಡ ಕಡೆಗೆ ಎಲ್ಲೋ ಹಾಕದೇ ಮರ್ತಿರ್ತಾರೆ. ಇದು ಸಪ್ರೇಟಾಗಿ ಪುಡಿ ಮಾಡ್ಕೋಬೇಕು. ಸಪ್ರೇಟ್ ಪುಡಿ ಮಾಡಿ. ಸರಿ, ಇದು ಕೊಬ್ಬರಿ ಹುರಿದಾಯ್ತು. ಈಗ ಇನ್ನೇನು ಮಾಡೋದು? ಇನ್ನು ಇದು ಎಲ್ಲ ಪುಡಿ ಮಾಡಬೇಕು. ಮಾಡ್ಕೊಳ್ಳಿ. ಇದು ಪುಡಿ ಫಸ್ಟ್, ಇದನ್ನ ಪುಡಿ ಮಾಡ್ಕೊಳ್ಕೊ. ಪುಡಿ ಮಾಡಿ ಆಮೇಲೆ ಗೊಜ್ಜಿಗೆ ಇಟ್ಕೋಬೇಕು. ಎಸ್, ಇದನ್ನ ಫಸ್ಟ್ ಪುಡಿ ಮಾಡಿ. ಇದು ತಣ್ಣಗಾಗೋಯ್ತು. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಈ ಪುಳಿಯೋಗರೆ ಪುಡಿನಲ್ಲೇ ನೀವು ರಸಂ ಮಾಡ್ಕೋಬಹುದು. ಪುಡಿ ಎಲ್ಲದಕ್ಕೂ ಒಂದೇ ಅಂತೆ, ಅದು ಗೊತ್ತಿಲ್ಲ ಇದು ನನಗೆ. ರಸಂ ಪುಡಿ. ಇದು ನಾವು ಮಾಡ್ತಾರೆ ರಸಂ ಪುಡಿ. ಮಾಡೋದು ರಸಂ ಪುಡಿ. ಅದನ್ನ ಪುಳಿಯೋಗರೆ ಯೂಸ್ ಮಾಡ್ಬೋದು. ಪುಳಿಯೋಗರೆ ಅಂತೂ ಸಪ್ರೇಟ್ ಇದಿಲ್ಲ. ಆಯ್ತಾ? ಪೌಡರ್ ಆಗೋಯ್ತಾ? ಪೌಡರ್ ವೆರಿ ಗುಡ್. ಘಮ ನೋಡಿ ಹೆಂಗ್ ಬರ್ತದೆ. ಅಡಿಗೆ ಮನೆ ಪೂರ್ತಿ ಪುಳಿಯೋಗರೆ ವಾಸನೆ. ಹಾಕಿ. ಓಕೆ, ರಸಂ ಪೌಡರ್ ರೆಡಿ. ರಸಂ ಪೌಡರ್ ರೆಡಿ ಇದೆ. ಇವಾಗ ಇದಕ್ಕೆ ಇವೆರಡನ್ನ ಮಿಕ್ಸ್ ಮಾಡ್ಕೊಂಡ್ರೆ ಪುಳಿಯೋಗರೆ ಪೌಡರ್ ಆಗುತ್ತೆ. ಹೌದು. ಫಸ್ಟ್ ಏನ್ ಕೊಡ್ಲಿ ಹೇಳ್ಕೊಡ್ಲಾ? ಈಗ ಎಳ್ಳು ಹಾಕ. ನೋಡಿ, ಎಸ್, ಉರಿದಂತ ಬಿಳಿ ಎಳ್ಳು ಕೊಡಿ. ಆ ಎಳ್ಳನ್ನ ಡೈರೆಕ್ಟ್ ಆಗಿ ಹಾಕೋಬೋದಾ ಇದಕ್ಕೆ ಇವಾಗ? ಇಲ್ಲ, ಸಪ್ರೇಟ್. ಆಮೇಲೆ ಹಾಕುವಾಗ ಗೊಜ್ಜಿ ಹಾಕು, ಸಪ್ರೇಟ್ ಹಾಕು. ಹೌದಾ? ಆದ್ರೆ ಅನ್ನದ ಮೇಲೆ ಉದುರಿಸ್ಕೊಂಡು ಇದು ಮಾಡೋದು. ಅದು ಅಯ್ಯಂಗಾರ್ ಪುಳಿಯೋಗರೆ. ಅದು ಈ ಅಯ್ಯಂಗಾರ್ ಪುಳಿಯೋಗರೆ ಅಂದ್ರೆ Okay. ಗೊಜ್ಜು ಮಾಡ್ತೇವೆ, ಆಮೇಲೆ ಅನ್ನಕ್ಕೆ ಈ ಪುಡಿ, ಕೊಬ್ಬರಿ ಪುಡಿ ಮೇಲೆ ಉದುರಿಸೋದು. ಓಹೋ, ಒಳ್ಳೆ ಘಮ ಇದೆ ಎಳ್ಳಿಂದ. ಈಗ ನಾವು ಮಾಡ್ಕೊಳ್ತಾ ಇರೋದು ಕೊಬ್ಬರಿ. ಮಾಡಿ. ಕೊಬ್ಬರಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ. ಸ್ವಲ್ಪ ಅರಿಶಿನವನ್ನ ಹಾಕಿ. ಪುಡಿಗಳಂದ್ರೆ ತುಂಬಾ ಜನಕ್ಕೆ ಅದು ಇಷ್ಟ ಇಲ್ಲ. ಎಷ್ಟೋ ಜನ ಕೇಳ್ತಾ ಇದಾರೆ ಪುಡಿಗಳನ್ನು ತೋರಿಸಿ. ತುಂಬಾ ಜನಕ್ಕೆ ಇಷ್ಟ. ಎಲ್ಲ ಆಗೋಯ್ತಲ್ಲ. ಇದು ರಸಂ ಪೌಡರು. ಇದನ್ನ ತಗೊಂಡೋಗಿ ಹಾಕಿ ಮಾಡಿದ್ರೆ ರಸಂ ಆಗುತ್ತೆ. ಇವೆರಡನ್ನು ಮಿಕ್ಸ್ ಮಾಡಿ ಈ ರಸಂ ಜೊತೆಗೆ ಹಾಕಿದ್ರೆ ಪುಳಿಯೋಗರೆ ಪೌಡರ್ ಆಗುತ್ತೆ. ವೆರಿ ಸಿಂಪಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪು. ಓಕೆ, ಇವಾಗ ಏನ್ ಮಾಡೋಣ ನೆಕ್ಸ್ಟ್? ಗೊಜ್ಜಿಗೆ ಇಟ್ಕೋಬೇಕು. ಓಕೆ, ಗೊಜ್ಜಿಗೆ ಇಟ್ಕೊಂಬಿಡಿ. ಹೌದು. ಏನು ಪಾನ್ ಕೊಟ್ಟೆ. ಹುಣಸೆ ಹಣ್ಣು ರಸ. ಫಸ್ಟೇ ಹುಣಸೆಹಣ್ಣು ರಸನ? ಹುಣಸೆಹಣ್ಣು ರಸ. ನೋ ಎಣ್ಣೆ ಬೆಣ್ಣೆ ಏನು ಬೇಡ. ಈಗ ಏನು ಬೇಡ, ಎಣ್ಣೆ ಆಮೇಲೆ ಹಾಕು. ಅದಕ್ಕೆ ಹೇಳೋದು ಬ್ರಾಹ್ಮಣ ಪುಳಿಯೋಗರೆ ಇದು. ಹಾಕೊಳ್ಳಿ. ಫಸ್ಟೇ ಹುಣಸೆಹಣ್ಣು ನೆನೆಸಿ ಇಟ್ಕೊಳ್ಳೋಂಥ ಹುಣಸೆಹಣ್ಣನ್ನ ಕಿವುಚ್ಕೊಳ್ತಾ ಇದೀವಿ. ಹೌದು. ಸೀಳಿದ ಮೆಣಸಿನ್ಕಾಯಿ. ಓಕೆ. ಏನು ಪುಳಿಯೋಗರೆ ಮೆಣಸಿನ್ಕಾಯಿ ಇರುತ್ತಾ? ಮೆಣಸಿನ್ಕಾಯಿ. ಎಂಥದ್ದು ಮರ ಇರ ನಿಮ್ದು ಬ್ರಾಹ್ಮಣರ ಪುಳಿಯೋಗರೆ? ಕರಿಬೇವು ಹಾಕ್ತಾ ಇದ್ದೀನಿ. ಹಾಕಿ ಸರ್, ಹಾಕಿ. ಇದರ ಜೊತೆಗೆ ಬೆಲ್ಲ. ಈ ಎಲ್ಲ ಮಿಶ್ರಣ ಚೆನ್ನಾಗಿ ಕುದಿಸ್ಬೇಕು. ಹೌದಾ? ಬೆಲ್ಲ ಮತ್ತೆ ಹುಣಸೆಹಣ್ಣು, ಹೌದು. ಸ್ವಲ್ಪ ಖಾರ, ಅದಕ್ಕೆ ಸ್ವಲ್ಪ ಕರಿಬೇವು. ಹೌದು. ಇವು ಕುದಿಬೇಕಂತೀರಾ? ಹೌದು. ಈ ಸ್ವಲ್ಪ ಅರಶಿನ. ಇದಾದ ತಕ್ಷಣ ಅನ್ನ ಹಾಕಿ ಕಲಿಸುವುದಾ? ಹೌದು. ಅಷ್ಟೇಯಾ? ಅಷ್ಟೇ. ಆಮೇಲೆ ಈ ಗೊಜ್ಜನ್ನ ಮಾಡಿಟ್ಕೊಂಡ್ರೆ ಒಂದು ವಾರ 15 ದಿನ ಎಲ್ಲ ಇಟ್ಕೊಂಡು ತಿನ್ಬೋದು ಅಂತಾರಲ್ಲ, ನೀವು ನೀರೆಲ್ಲ ಹಾಕ್ಬಿಟ್ರಿ ಹೆಂಗಪ್ಪ? ಇಲ್ಲ, ನೀರು ಹೋಗಿರ್ತೇವೆ. ದಪ್ಪ ನೀರಂಶ ಹೋಗಿ ಗಟ್ಟಿಯಾಗಿ ಬರ್ತಾ ಇದೆ. ನಾವು ಎಣ್ಣೆನೇ ಹಾಕಿಲ್ವಲ್ಲ ಇಲ್ಲಿ. ಇದು ಆಯ್ತು ಅನ್ನೋ ಸ್ವಲ್ಪ ಎಣ್ಣೆ ಕೊಡ್ಬೇಕು. ಓಕೆ. ಈಗ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಬೇಯಿಸ್ಬೇಕು. ಸ್ವಲ್ಪ ಎಣ್ಣೆ ಹಾಕೋಣ? ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಚೆನ್ನಾಗಿ ಹಾಕಿ 100 ಗ್ರಾಮ್ ಅಷ್ಟು. 100 ಗ್ರಾಮ್ ಅಷ್ಟ? 100 ಗ್ರಾಮ್ ಅಷ್ಟು ಎಣ್ಣೆ. ಸಾಕ? ಈಗ ಇದು ಎಣ್ಣೆಯಲ್ಲಿ ಬೇಯಬೇಕು. ಅಂದ್ರೆ ನೀವ್ ಹೇಳೋ ಪ್ರಕಾರ ಏನು, ಇವಾಗ ನಾವು ಗೊಜ್ಜು ಮಾಡಿ ಇಟ್ಕೊಂಡ್ರೆ ಒಂದು ವಾರ ಇಟ್ಕೊಂಡು ತಿನ್ಬೋದಾ? ಹೌದು. ಕೊಳ್ತೋಗಲ್ಲ, ಅಳ್ಸೋಗಲ್ಲ, ಬೂಸ್ಟ್ ಬರಲ್ಲ? ಹೌದು. ಮೊದಲು ಎಣ್ಣೆ ಹಾಕ್ಬಿಟ್ರೆ ಆ ನೀರಿನಂಶ ಇದೆ ನೋಡಿ, ಈ ತರ ನೀರಿನಂಶ ಇದೆ ಇದಲ್ಲ. ಈಗ ನೀರಿನಂಶ ಹೋಗಿರ್ತದೆ. ಓಕೆ. ಒಬ್ಬೊಬ್ರು ಅಡುಗೆ ಒಂದೊಂದು ಶೈಲಿ, ರುಚಿ ಇರಬೇಕು, ತಿನ್ನಕ್ಕೆ ಅದ್ಭುತ ಆಗಿರ್ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಹೆಂಗ್ ಬೇಕಾದ್ರೆ ಮಾಡ್ಲಿ ಬಿಡಿ. ಎಣ್ಣೆ ಕಾಯ್ತಾ ಇದರಲ್ಲಿದ್ದ ನೀರಿನಂಶ ಈಗ ಓಕೆ ಹೋಗುತ್ತೆ. ಈಗ ಉಪ್ಪು ಹಾಕಿ. ಇವಾಗಲೇ ಉಪ್ಪು ಹಾಕ್ತಾ ಇದ್ದೀರಾ ನೀವು? ಟಾಟಾ ಉಪ್ಪು, ದೇಶದ ಉಪ್ಪು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ.
ನೀರೆಲ್ಲ ಹೋದಂಗೆ ಆಯ್ತಲ್ಲ. ಹೌದು. ಇವಾಗ ಇದಕ್ಕೇನು ಹಾಕ್ತೀರಾ? ಪೌಡ್ರ್ ಹಾಕ್ತೀರಾ? ಪೌಡ್ರ್ ಹಾಕಿ. ಈಗ ಇದಕ್ಕೆ ಎಳ್ಳು ಪುಡಿ, ಕೊಬ್ಬರಿ ಹಾಕೋಣ? ಪುಡಿ. ಎಷ್ಟು ಹಾಕೋಣ? ಎಲ್ಲ ಎಲ್ಲ ಹಾಕೋಣ. ಗಮ್ಮನ್. ಎಳ್ಳು ಪುಡಿ, ಕೊಬ್ಬರಿ ಪುಡಿ, ಕೊಬ್ಬರಿಯ ಪುಡಿ, ಒಣ ಕೊಬ್ಬರಿಗೆ ಅರಿಶಿನವನ್ನೇ ಹಾಕಿ ಹುರ್ಕೊಂಡಂಥ ಪುಡಿ. ಈಗ ಇದು ಹಾಕಿದ್ಮೇಲೆ ಜಾಸ್ತಿ ಇದು ಮಾಡ್ಕೋಬಾರ್ದು, ಹುರಿಬಾರ್ದು ನಾವು. ಅಷ್ಟೇ ಸಾಕಲ್ಲ? ಅಷ್ಟೇ, ಮುಗೀತು. ಆಫ್ ಮಾಡುವ? ಹಾಕ್ಬಾರ್ದು. ಇನ್ನು ಮೇಲೆ ಇದನ್ನು ಕೊನೆಯಲ್ಲಿ ಹಾಕೋದು. ಏನದು? ಕಡಲೆಕಾಯಿ ಬೀಜ. ಕಡಲೆಕಾಯಿ ಬೀಜ ಕೊನೆಯಲ್ಲಿ ಹಾಕೋದು. ಮೊದಲೇ ಹಾಕಿದ್ರೆ ಅದು ಮೆತ್ತಗಾಗ್ಬಿಡುತ್ತೆ. ಪುಳಿಯೋಗರೆ ಗೊಜ್ಜು ರೆಡಿ ಇದೆ. ಈಗ ಇದನ್ನು ಅನ್ನಕ್ಕೆ ಹಾಕಿ ಕಲಿಸುವ. ಇದು ಅನ್ನ ಮಾಡಿ ಇಟ್ಟ ಅನ್ನ ಮೊದಲೇ ಮಾಡಿ ಇಟ್ಕೋಬೇಕಾದ್ರೆ ಆರ್ಬೇಕು, ಚೆನ್ನಾಗಿ ಆರ್ಬೇಕು. ಚೆನ್ನಾಗಿ ಹೆಂಟೆ ಇದ್ರೆ ಪುಡಿ ಮಾಡ್ಕೋಬೇಕು ಅನ್ನವಾ. ಹೌದು. ಆಮೇಲೆ ಅದು ಪುಡಿ ಮಾಡಿಕ್ಕಾಗ ಒಳ್ಳೆ ಅದ್ಭುತವಾದಂಥ ಪುಳಿಯೋಗರೆ ಗೊಜ್ಜು. ಕೆಲವರು ಗೊಜ್ಜು ಜಾಸ್ತಿ ಇಷ್ಟಪಡ್ತಾರೆ, ಕೆಲವರು ಕಡಿಮೆ ಇಷ್ಟಪಡ್ತಾರೆ. ಗೊಜ್ಜು ಅದು ಪ್ರಮಾಣ ತಕ್ಕಂತೆ ಗೊಜ್ಜು ಬೀಳಲೇಬೇಕಲ್ವಾ? ಇದು ಅನ್ನ ತುಂಬಾ ಡ್ರೈ ಆದ್ರೆ ನಾವು ಮೇಲೆ ಎಣ್ಣೆ ಕೊಡುದು ಅಂದ್ರೆ ಇಲ್ಲಿಗೆ ಮೇಲೆ ಎಣ್ಣೆ ಕೊಡುದು ಬೇಕು ಅಂದ್ರೆ. ಹೌದು. ಇಲ್ಲಿಗ ಡ್ರೈ ಆಗಿದೆ. ಡ್ರೈ ಆಯ್ತಾ? ಎಣ್ಣೆ ಬೇಕಾ? ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಕೊಡ್ಲಾ ಸ್ವಲ್ಪ? ಕೊಡಿ. ಡೈರೆಕ್ಟ್ ಹಸಿ ಎಣ್ಣೆನೇ ಹಾಕ್ಬೋದಾ? ಹಸಿ ಎಣ್ಣೆ ಹಾಕ್ಬೋದು. ಓಕೆ 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 ಓಕೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಸಿ ಎಣ್ಣೆ ಹಾಕೋಬೋದಾ? ಸ್ವಲ್ಪ ಹಾಕ್ಬೋದು. ಇದೆಲ್ಲ ನಮ್ಗೆ ಗೊತ್ತಿರಲ್ಲ. ಅಯ್ಯೋ ನಾವ್ ಹಿಂಗ್ ಮಾಡಿಲ್ಲ ಅದಕ್ಕೆ ಸರಿ ಬಂದ ಅಂತೆಲ್ಲ ಒದಾಡ್ತಾ ಇರ್ತಾರೆ ಮನೇಲಿ. ರೆಡಿನಾ ಪುಳಿಯೋಗರೆ? ಪುಳಿಯೋಗರೆ ರೆಡಿ. ಹಾ ಅದ್ಭುತ. ಬ್ರಾಹ್ಮಣರ ಪುಳಿಯೋಗರೆ. ಪುಳಿಯೋಗರೆ ರೆಡಿ. ಬ್ರಾಹ್ಮಣರ ಪುಳಿಯೋಗರೆ ಅಂದ್ರೆ ಇದೆ. ಅದ್ಭುತವಾಗಿದೆ, ಒಳ್ಳೆ ಕಲರು. ಇದನ್ನ ನಮ್ಮ ಗಣೇಶ್ ಅವರು ಯಾವ ರೀತಿ ಮಾಡಿದ್ರು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪುಳಿಯೋಗರೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಇಂಗು, ಮೆಂತ್ಯ, ಜೀರಿಗೆ, ಕರಿಬೇವು, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಕಾಳು ಮೆಣಸು, ಅರಿಶಿನ ಹಾಕಿ ಹುರಿದು ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಕಡಲೆಕಾಯಿ ಬೀಜ ಹಾಕಿ ಹುರಿದು ತೆಗೆದಿಡಿ. ನಂತರ ಬಿಳಿ ಎಳ್ಳು, ಒಣ ಕೊಬ್ಬರಿ ತುರಿ, ಅರಿಶಿನ ಹಾಕಿ ಹುರಿದು ಎಲ್ಲವನ್ನು ಪುಡಿ ಮಾಡಿಕೊಳ್ಳಿ. ಪ್ಯಾನ್ಗೆ ಹುಣಿಸೆ ರಸ, ಹಸಿ ಮೆಣಸಿನಕಾಯಿ, ಕರಿಬೇವು, ಬೆಲ್ಲ, ಅರಿಶಿನ, ಎಣ್ಣೆ ಹಾಕಿ ಚೆನ್ನಾಗಿ ಹುರಿದು ಉಪ್ಪು, ತಯಾರಿಸಿಕೊಂಡ ಮಸಾಲಾ ಪುಡಿ, ಹುರಿದ ಕಡಲೆಕಾಯಿ ಬೀಜ ಹಾಕಿ ಮಸಾಲ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಅನ್ನ, ತಯಾರಿಸಿಕೊಂಡ ಮಸಾಲ, ಎಣ್ಣೆ ಹಾಕಿ ಮಿಕ್ಸ್ ಮಾಡಿದರೆ ಬ್ರಾಹ್ಮಣರ ಸ್ಪೆಷಲ್ ಪುಳಿಯೋಗರೆ ಸವಿಯಲು ಸಿದ್ಧ. ಹಂಗಾಗಿದೆ. ಇನ್ನ ಒಂದು ಇನ್ನು ಸ್ವಲ್ಪ 200 ಗ್ರಾಮ್ ಅನ್ನ ಕಲಿಸ್ಬೋದು. ಜಾಸ್ತಿ ಸ್ಟ್ರಾಂಗ್ ಇದೆ ಅಂತಂದ್ರೆ ಕ್ರಮೇಣ ಅದು ದುರ್ಬಲ ಆಗ್ತಾ ಇರ್ತದೆ. ಚೆನ್ನಾಗಿದೆ. ಇವಾಗ ಈಗ ಪ್ರಬಲವಾಗಿದೆ, ಪ್ರಬಲ ಆಗಿದೆ, ಆಮೇಲೆ ದುರ್ಬಲ ಆಗಿದೆ. ದುರ್ಬಲ ಆಗುತ್ತೆ ಎಲ್ಲ ಅಷ್ಟೇನೆ. ಸ್ಟಾರ್ಟಿಂಗ್ ಅಲ್ಲಿ ಪ್ರಬಲವಾಗಿರುತ್ತೆ, ಹೋಗ್ತಾ ಹೋಗ್ತಾ ದುರ್ಬಲವಾಗುತ್ತೆ. ಚೆನ್ನಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಥ್ಯಾಂಕ್ ಯು ಸರ್. ಆಮೇಲೆ ಏನ್ ಮಾಡ್ತೀರಾ ಪಟಾಪಟ್ ಅಂತ? ಆಮೇಲೆ ಪಟಾಪಟ್ನಲ್ಲಿ ಈಗ ಅದು ಆಲೂಗಡ್ಡೆ ಪುಡಿ ಪಕೋಡ. ಓಕೆ, ಆಲೂಗಡ್ಡೆ ತಗೊಂಬನ್ನಿ, ಇನ್ನೊಬ್ರು ಇದ್ದಾರೆ, ಮುಗಿಸ್ಬಿಟ್ಟು ನಿಮ್ಗೆ ಕರ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗಣೇಶ್. ಥ್ಯಾಂಕ್ ಯು ಸರ್. ಗಣೇಶ್ ಅವರು ಅದನ್ನ ಪುಡಿ ಪಕೋಡ ಮಾಡಕ್ಕೆ ಏನೋ ತರಕ್ ಹೋಗಿದ್ದಾರೆ. ಬಟ್ ಏನು ಹೇಳಿ, ಇದು ಮಾತ್ರ ಅದ್ಭುತವಾಗಿ ಮಾಡಿದಾರ್ರಿ. ನಿಮ್ಗೆ ಫೀಲ್ ಆಗುತ್ತೆ. ಇದು ಹೆಂಗಂದ್ರೆ ಇಷ್ಟು ಪೂರ್ತಿ ಕೊಡಬಾರ್ದು, ಒಂದೊಂದೇ ಸ್ಪೂನು ಪ್ರಸಾದ ಥರ ಕೊಟ್ಟರೆ ಬಾಯಿ ರುಚಿಯಾಗಿ ಸಿಗುತ್ತೆ. ಪ್ರಬಲವಾಗಿದೆ, ತುಂಬಾ ಚೆನ್ನಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪನ್ನ. ಆರೋಗ್ಯದ ಅಡುಗೆ ಮಾಡಬೇಕು, ಆರೋಗ್ಯದ ಬಗ್ಗೆ ಸಿಕ್ಕಾಪಟ್ಟೆ ಜನಕ್ಕೆ ಕಾಳಜಿ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಗುರುಜಿ ಬನ್ನಿ. ಗುರುಜಿ ಏನ್ ಮಾಡ್ತಾ ಇದ್ದೀರಾ ಗುರುಜಿ ನೀವು? ಇವತ್ತು ಒಂದು ಟ್ರೆಡಿಷನಲ್ ಹುಳಿ, ಉಂಡೆ ಹುಳಿ ಅಂತ ಮಾಡೋಣ. ಉಂಡೆ ಹುಳಿ. ಆದ್ರೆ ಉಂಡೆ ಹುಳಿ ನಾವು ಮಾಡಿಸಿದೀವಿ ನಿಮ್ಮ ಕಾರ್ಯಕ್ರಮದಲ್ಲಿ. ಎಣ್ಣೆ, ಬೆಣ್ಣೆ, ತುಪ್ಪಗಳೆಲ್ಲ ಹಾಕಿದೀವಿ. ಇಲ್ಲಿ ಎಣ್ಣೆ, ಬೆಣ್ಣೆ, ತುಪ್ಪ ಇಲ್ಲದೆ
ನಾವು ಉಂಡೆ ಹುಳಿ ಯಾವ ರೀತಿ ಮಾಡ್ಕೋಬಹುದು. ಯಾಕಂದ್ರೆ ಸಾಕಷ್ಟು ಅಡಿಗೆಗಳನ್ನ ತೋರಿಸಿ ಸಾರು ಯಾವ ರೀತಿ ಮಾಡ್ಕೋಬೇಕು ಅಥವಾ ಹುಳಿನ ಯಾವ ರೀತಿ ಮಾಡ್ಕೋಬೇಕು, ಎಣ್ಣೆ ಇಲ್ಲದೆ ಯಾವ ರೀತಿ ಇರುತ್ತೆ, ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ, ಈ ಪರಿಕಲ್ಪನೆ ನಿಮ್ಗಿರಲ್ಲ. ಆದ್ರೂ ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಬಂದಿದ್ದಾರೆ. ಅದ್ಭುತವಾದ ಅಡಿಗೆಗಳನ್ನ ಮಾಡಿ ತೋರಿಸ್ತಾರೆ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಇವುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಾವು ಆಹಾರ ಕ್ರಮಗಳನ್ನ ರೂಢಿಸ್ಕೋಬಹುದು, ಪದ್ಧತಿಗಳನ್ನ ರೂಢಿಸ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಗುರುಜಿ, ಉಂಡೆ ಹುಳಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಉಂಡೆ ಹುಳಿ ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಕಡಲೆಬೇಳೆ, ಈರುಳ್ಳಿ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಚಕ್ಕೆ, ಮೆಂತ್ಯ, ಸಾಸಿವೆ, ಸ್ಟೀವಿಯಾ ಎಲೆ, ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ, ಉಪ್ಪು. ಇಷ್ಟಿದೆ ಸಾಕು ಗುರುಜಿ. ಶುರು ಮಾಡೋಣ. ಹೇಳ್ಕೊಡಿ ಗುರುಜಿ. ನಿಮ್ಗೆ ಫಸ್ಟ್ ಹುರಿಯೋದಕ್ಕೆ ಬೇಳೆನ ಹುರ್ಕೋಬೇಕು. ಫಸ್ಟ್ ಬೆಳೆ ಹುರ್ಕೋಬೇಕಾ ಗುರುಜಿ? ಓಕೆ. ತೊಗರಿಬೇಳೆ ಮತ್ತು ಕಡಲೆಬೇಳೆ 1:1. ಕಡಲೆಬೇಳೆ, ತೊಗರಿಬೇಳೆ ತೊಗರಿಬೇಳೆ. ಹೌದು. ಓಕೆ 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 ಹಾಕಿ. ಸಮ ಪ್ರಮಾಣದಲ್ಲಿ ತೊಗೊಂಡಿದ್ವಿ. ಓಕೆ ಗುರುಜಿ. ಅದನ್ನ ಲೈಟಾಗಿ ಹುರ್ಕೊಳ್ಳೋಣ. ಉಂಡೆ ಹುಳಿ ಮಾಡ್ತಾ ಇದೀವಿ, ಆದ್ರೂ ನಾವು ಎಣ್ಣೆ ಬೆಣ್ಣೆ ಉಪಯೋಗಿಸಲ್ಲ. ಹೆಂಗಾಗುತ್ತೋ ಹುಳಿ ಅಂತ ಜನಗಳೆಲ್ಲ ನೋಡ್ತಾ ಇದ್ದಾರೆ. ಎಷ್ಟು ಹುರ್ಕೋಬೇಕು ಗುರುಜಿ? ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಲೈಟ್ ಬ್ರೌನ್ ಆಗುತ್ತೆ. ಓಕೆ ಓಕೆ ವೆರಿ ಲೈಟ್ ಬ್ರೌನ್ ಸಾಕಾಗುತ್ತೆ. ಓಕೆ ಓಕೆ. ಒಂಥರ ಮೈಲ್ಡ್ ಘಮ ಘಮ ಅಂತ ಘಮ ಘಮ ಬರ್ತಾ ಇದೆ, ಜೊತೆಗೆ ಕಲರು ಚೇಂಜ್ ಆಗ್ತಾ ಇದೆ ಮೆತ್ತಾಗೆ. ಸಾಕು. ಸಾಕಲ್ಲ ಗುರುಜಿ? ಸಾಕು. ಅಲ್ಲಿ ಇದು ಹುರ್ಕೋಬೇಕು. ಓಕೆ ಓಕೆ. ಅದನ್ನ ರುಬ್ಕೊಂಬಿಡೋದಾ? ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೋಬೇಕು. ಹಾ. ಓಕೆ ಓಕೆ ಬಿಡಿ, ತಣ್ಣಗಾಗ್ಲಿ ಇದು. ಇದು ಏನಿದೆ ಗುರುಜಿ ಒಳಗಡೆ? ಧನಿಯಾ ಇದೆ, ಹಾ. ಜೀರಿಗೆ ಓಕೆ. ಮತ್ತು ಚಕ್ಕೆ. ಚಕ್ಕೆ, ಧನಿಯಾ, ಜೀರಿಗೆ, ಚಕ್ಕೆನೂ ಕೂಡ ಡ್ರೈ ಪೌಡರ್ ಮಾಡ್ಕೊಳ್ತಾ ಇದೀವಿ. ಹುರ್ಕೊಂಡು ಲೈಟ್ ಹುರ್ಕೊಂಡ್ಬಿಡ್ತೀವಿ. ಸ್ವಲ್ಪ ಸಾಸಿವೆ ಬೇಕಾದ್ರೆ ಹಾಕೋಬಹುದು. ಸಾಸಿವೆ ಬೇಕಂದ್ರೆ ಹಾಕೋಬಹುದು ಹೌದು. ಗುರುಜಿ? ನಾವು ಸ್ವಲ್ಪ ಹಾಕಿದ್ದೀವಿ. ಓಕೆ. ಸಾಸಿವೆ, ಧನಿಯಾ, ಜೀರಿಗೆ, ಚಕ್ಕೆ ಈ ನಾಲ್ಕನ್ನು ಚೆನ್ನಾಗಿ ಡ್ರೈ ಫಸ್ಟು ಫ್ರೈ ಮಾಡ್ಕೊಳ್ತಾ ಇದೀವಿ. ಬಿಡಿ ಬಿಡಿ. ಕೊಡಿ ಗುರುಜಿ. ನೆಕ್ಸ್ಟ್ ಇನ್ನೇ ಹುರ್ಕೋಬೇಕು ಗುರುಜಿ? ಅಷ್ಟೇ. ಇಷ್ಟೇ ಅಲ್ಲ? ಓಹೋ ಹೋ ಹೋ, ಫುಲ್ ಪೌಡರ್ ರೆಡಿ. ಓಕೆ. ಕಡಲೆ ಬೇಳೆ, ಉದ್ದಿನ ಬೇಳೆ ಸಮ ಪ್ರಮಾಣದಲ್ಲಿ ಹಾಕಿ ಹುರ್ಕೊಂಡಿರೋದನ್ನ ಪೌಡರ್ ಮಾಡ್ಕೊಂಡಿದೀವಿ. ಓಕೆ. ಸೊ ಇದಕ್ಕೆ ಮೆಣಸಿನ್ಕಾಯಿ ಹಾಕೋಣ. ಹಾಕಿ. ಗುಂಟೂರು ಮತ್ತು ಖಾರದ ಮೆಣಸಿನ್ಕಾಯಿ ಎರಡನ್ನೂ? ಓಹೋ ಹೋ. ಓಕೆ ಓಕೆ. ಈರುಳ್ಳಿ, ಓಹೋ, ತೆಂಗಿನಕಾಯಿ ತುರಿ ಕೂಡ. ತುರಿ. ಓಕೆ. ಸ್ವಲ್ಪ ಏನು ಗುರುಜಿ ಇದು? ಸ್ಟೀವಿಯಾ. ಸ್ಟೀವಿಯಾ ಅನ್ನೋದೊಂದು ಸಿಹಿಗೋಸ್ಕರ. ಸಿಹಿಯ ಒಂದು ಸೊಪ್ಪು. ಸಕ್ಕರೆಗೆ ರಿಪ್ಲೇಸ್ಮೆಂಟ್. ಓಕೆ. ಸ್ವಲ್ಪ ನೀರು ಹಾಕೊಳ್ಳೋಣ. ಹಾಕಿ ಹಾಕಿ ಗುರುಜಿ, ಬೇಕಾಗುತ್ತೆ. ಓಕೆ. ಇದಕ್ಕೆ ಬೇಕಾದ್ರೆ ಉಪ್ಪು ಹಾಕೊಳ್ಳೋಣ. ಹಾಕ್ಬಿಡಿ ಹಾಕ್ಬಿಡಿ ಹಾಕಿ. ಹುಣಸೆ ಹಣ್ಣು. ಓಹೋ. ಸೊ ಈಗ ಇದರ ಮಿಶ್ರಣ ರೆಡಿ ಆಗಿದೆ. ಓಕೆ ಗುರುಜಿ. ಒಂದು ಮಿಕ್ಸಿಂಗ್ ಬೌಲ್ ಬೇಕು. ಮಿಕ್ಸಿಂಗ್ ಬೌಲ್ ಬೇಕು ಹಾ. ಗುರುಜಿ? ತೊಳಿ. ಇದು ತುಂಬಾ ನುಣ್ಣಗೆ ಮಾಡ್ಕೊಂಡ್ರೆ ಕೆಲವರು ಇಷ್ಟಪಡ್ತಾರೆ, ಕೆಲವರು ತರಿ ಇಷ್ಟಪಡ್ತಾರೆ. ವಡೆ ತರ ಇರಬೇಕು ಅಂತ. ಇಟ್ ಡಿಪೆಂಡ್ಸ್. Yes. ಇಟ್ ಡಿಪೆಂಡ್ಸ್. ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ, ನೋ ಕಡಲೆಬೇಳೆ, ತೊಗರಿಬೇಳೆ ಸಮ ಪ್ರಮಾಣದಲ್ಲಿ ಹಾಕಿರೋದು, ಹುರ್ಕೊಂಡು ಪುಡಿ ಮಾಡಿರುವಂಥದ್ದು. ಇದಕ್ಕೆ ನಾವು ನೋಡಿಕೊಂಡು ಈ ಮಿಶ್ರಣವನ್ನು ಹಾಕೊಳ್ಳೋಣ. ರುಬ್ಕೊಂಡಿರೋದನ್ನ ಒಟ್ಟಾರೆ ಇದು ಗಟ್ಟಿ ಉಂಡೆ ತರ ಬರಬೇಕು. ಓಕೆ ಓಕೆ. ಆ ಮಿಶ್ರಣಕ್ಕೆ ಒಂದು ಅರ್ಧ ಹಾಕೊಳ್ತೀವಿ, ಅರ್ಧ ಸಾರ್ಗೆ ಹಾಕೊಳ್ತೀವಿ ಅಂತ. ಹೌದು. ಓಕೆ. ಬೇಳೆಯ ಜೊತೆಗೆ ನಾವು ರುಬ್ಕೊಂಡಿರುವಂಥ ಖಾರನ ಮಿಶ್ರಣ ಮಾಡಿ ಉಂಡೆಗಳು ಮಾಡ್ಕೊಳ್ಳೋ ಮಾಡ್ಕೊಳ್ತಾ ಇದೀವಿ. ಓಕೆ. ಫಸ್ಟು ಉಂಡೆ ರೆಡಿ ಮಾಡ್ಕೊಳ್ತಾ ಇದೀವಿ, ಉಂಡೆ ಹುಳಿಗೆ. ಜೊತೆಗೆ ಇದಾದ ನಂತರ ನೋಡಿ, ನಾವೆಲ್ಲ ಬೇಕು ಎಣ್ಣೆ ಇರಲೇಬೇಕು ಅಂತೀವಿ. ಎಣ್ಣೆ ಹಾಕ್ತೆ ಉಂಡೆ ನುಡಿ ಆಯಿತು, ಇನ್ನು ಸ್ವಲ್ಪ ಹೊತ್ತಿಗೆ ಹುಳಿ ನುಡಿ ಆಗಿಬಿಡುತ್ತೆ. ಅದು ಅಭ್ಯಾಸ, ಕ್ರಮ ಅಷ್ಟೇ. ಕ್ರಮ ತಿಳ್ಕೊಬೇಕು. ಇದೇ ಬೇಕು ಅಂತೇನಿಲ್ಲ, ಅದಿಲ್ಲದೇನೂ ಜೀವನ ಮಾಡ್ಬೋದು.
ಆರೋಗ್ಯನ ಸುಧಾರಿಸ್ಕೋಬಹುದು ಅಂತ ನಮ್ಮ ಬಾಲಕೃಷ್ಣ ಗುರೂಜಿಯವರು ಹೇಳ್ತಾ ಇದ್ದಾರೆ. ಸ್ವಲ್ಪ ನೀರು ಹಾಕೊಂಬೋಣ ಇನ್ನ ಉಳಿದಿರುವಂತ ಖಾರಕ್ಕೆ ಆ ಸ್ವಲ್ಪ ಖಾರಕ್ಕೆ ನಾವು ಆ ಉಂಡೆಗಳನ್ನ ಹಾಕಿ ಅದೇನದು 2 ತರ ಬೇಳೆಗಳನ್ನ ಹಾಕಿ ಮಾಡಿರುವಂತ ಉಂಡೆ ಇದು. ಈಗ ಹುಳಿ ರೆಡಿ ಆಗ್ತಾ ಇದೆ. ತಿರುವಿಟ್ಕೊಂಡಿರುವಂಥದ್ದು ಓಕೆ, ಗ್ರೇವಿ ನೀರು ಹಾಕೊಳ್ಳೋಣ. ಈಗ ಹೇಳಿ ಗುರು. ಒಂದು ಕೆಲಸ ಮಾಡ್ಬೋದು, ಈ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ನಾವು ಆ ಉಂಡೆಗೆ ಮುಂಚೆನೆ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬಹುದು, ಓಕೆ, ಅಥವಾ ಇದಕ್ಕೆ ಬೇಕಾದ್ರೂ ಹಾಕೋಬಹುದು. ಅಗೈನ್ ಚೇಂಜ್. ಓಕೆ ಓಕೆ. ಸೊ ಇದನ್ನ ಇವಾಗ ಇಲ್ಲಿ ಹಾಕೊಳ್ಳೋಣ. ಒಂದು ಕುದಿ ಬರಕ್ ಶುರು ಆಗಿದೆ. ಇವಾಗ ಈ ಉಂಡೆಗಳನ್ನ ಆಡ್ ಮಾಡ್ಕೊಂಬೋಣ. ಓಹೋ, ಈ ಉಂಡೆ ನೋಡಿದ್ರೆ ಯಾವ ತರ ಉಂಡೆ ಅನಿಸ್ತಾ ಇದೆ ನಿಮ್ಗೆ? ಅದೇ ಇದೆ, ಬೇಳೆ ಉಂಡೆ. ಸೊ ಉಂಡೆ ಹುಳಿ ನಿಮಗೋಸ್ಕರ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರೂಜಿಯವರು ಖ್ಯಾತ ಸಾಮಾನ್ಯ ತಜ್ಞರು ಒಳ್ಳೆ ಅದ್ಭುತವಾಗಿರುವಂತಹ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಒಂದು ಉಂಡೆ ಹುಳಿನ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೊಳ್ಳಿ. ಉಂಡೆ ಹುಳಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತೊಗರಿ ಬೇಳೆ, ಕಡಲೆ ಬೇಳೆ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಪ್ಯಾನ್ಗೆ ಚಕ್ಕೆ, ಧನಿಯಾ, ಮೆಂತ್ಯ, ಸಾಸಿವೆ ಹಾಕಿ ಹುರಿದು ಜೊತೆಗೆ ಬ್ಯಾಡಗಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಸ್ಟೀವಿಯಾ ಎಲೆ, ನೀರು, ಉಪ್ಪು, ಹುಣಸೆ ಹಣ್ಣು ಹಾಕಿ ರುಬ್ಬಿಕೊಳ್ಳಿ. ಬೌಲ್ಗೆ ತಯಾರಿಸಿಕೊಂಡ ತೊಗರಿಬೇಳೆ, ಕಡಲೆಬೇಳೆ ಪುಡಿ, ರುಬ್ಬಿದ ಮಸಾಲ ಹಾಕಿ ಉಂಡೆ ಮಾಡಿಕೊಳ್ಳಿ. ಉಳಿದ ಮಸಾಲವನ್ನು ಪ್ಯಾನ್ಗೆ ಹಾಕಿ ನೀರು ಸೇರಿಸಿ ಜೊತೆಗೆ ಉಂಡೆಗಳನ್ನು ಹಾಕಿ 2 ನಿಮಿಷ ಬೇಯಿಸಿ. ಈಗ ಉಂಡೆ ಹುಳಿ ಸವಿಯಲು ಸಿದ್ಧ. ಇದು ಅನ್ನಕ್ಕೆ ಚೆನ್ನಾಗಿರುತ್ತೆ, ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಹೌದಾ? ತುಂಬಾ ಚೆನ್ನಾಗಿರುತ್ತೆ. ಉಂಡೆ ಹುಳಿ ಅದ್ಭುತವಾದಂಥ ಹುಳಿ ಇದು. ಬ್ರಾಹ್ಮಣರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅವರು ಬೇರೆ ಉಂಡೆ ತಿನ್ನಲ್ಲ. ಈ ಥರ ಉಂಡೆ ತಿನ್ನಬೇಕು ಅಂದಾಗ ಈ ಥರ ಮಾಡ್ಕೋಬೇಕಾಗತ್ತೆ. ಆ ಥರ ಮಾಡ್ಕೋಬೇಕಾದಾಗ ಆರೋಗ್ಯ ಕಾಪಾಡ್ಕೋಬೇಕಾಗತ್ತೆ. ಕಾಪಾಡ್ಕೋಬೇಕಾದ್ರೆ ಎಣ್ಣೆ ಹಾಕೋಬಾರ್ದು, ಬೆಣ್ಣೆ ಹಾಕೋಬಾರ್ದು ಅಂತ ಬರುತ್ತೆ. ಆವಾಗ ಈ ಥರ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡ್ಕೋಬೇಕು ಅಂದಾಗ ನಮ್ಮ ಬಾಲಕೃಷ್ಣ ಗುರೂಜಿಯವ್ರು ನೆನೆಸ್ಕೋಬೇಕಾಗತ್ತೆ. ನೀವು ಇದನ್ನು ಯಾವ ಥರ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಾಯಿಗೆ ಎಷ್ಟು ರುಚಿ ಇದೆ, ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆಂಟು ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ತಿನ್ನೋದಕ್ಕಿಂತ ಮೊದಲು ಒಂದು ಕರೆ ಬೇರೆ ಇದೆ. ಹಲೋ ಹಲೋ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಲತಾ ಅಂತ. ಲತಾ ಅವ್ರೆ, ಎಲ್ಲಿಂದ ರೀ? ತುಮಕೂರಿಂದ. ತುಮಕೂರಿಂದ ಲತಾ ಅವ್ರೆ, ಮುರಳಿ ಮಾತಾಡ್ತಾ ಇದ್ದೀನಿ. ಹೇಳಿ ಲತಾ ಅವ್ರೆ, ಏನ್ ಪ್ರಾಬ್ಲಮ್? ಬಾಲಕೃಷ್ಣ ಗುರೂಜಿ ಇದ್ದಾರೆ, ಹೇಳಿ. ಅದೇ ನಮ್ಮ ಮಗನ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು. ಏನು? ಅವನು ಓದ್ತಾನೆ, ನೀಟಾಗಿ ಓದ್ತಾನೆ, ಬರೆಯಕ್ಕೆ ಸ್ವಲ್ಪ ತರ ಇದ್ ಮಾಡ್ತಾನೆ. ಎಷ್ಟು ವಯಸ್ಸು ನಿಮ್ಮ ಮಗನಿಗೆ? ಅವ್ನಿಗೆ ಇವಾಗ 12 ವರ್ಷ, 7th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಇವಾಗ. ಈ ವರ್ಷದಿಂದ ಓದ್ತಾನೆ, ಬರೆಯಕ್ಕೆ ಸ್ವಲ್ಪ ಇದ್ ಮಾಡ್ತಾನೆ. ಮತ್ತೆ ಓದಿದ್ ಮುಂದೆ ತುಂಬಾ ಚೆನ್ನಾಗಿ ಓದ್ತಿದ್ದ. ಈಗ ಯಾಕೋ ಬತ್ತ ವೀಕ್ ಆಗಿದ್ದಾನೆ. ಓಕೆ ಮೇಡಮ್, ನಾನು ಹೇಳೋದು ಬೇಡ, ಇದಕ್ಕೆ ಗುರುಜಿಯವರೇ ಹೇಳ್ತಾರೆ. ಗುರುಜಿ ಹೇಳಿ. ನಮಸ್ಕಾರ ಲತಾ ಅವರೇ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಮೊಟ್ಟ ಮೊದಲು ಕೇಳಿಸ್ಕೊಂಡೆ ನಿಮ್ಮ ಪ್ರಶ್ನೆ, ಕೇಳಿಸ್ಕೊಂಡೆ. ಮೊಟ್ಟ ಮೊದಲನೇದಾಗಿ ಪಾಪ ಸಣ್ಣ ಹುಡುಗಂಗೆ ಓದು ಅಂತ ಹೇಳಿ ಪ್ರಾಣ ತೆಗೆಯೋದೇ ತಪ್ಪು. ಈ ದೇಶದಲ್ಲಿ ಓದಿರೋ ಯಾವ ಮುಟ್ಟಾಳನೂ ಜೀವನದಲ್ಲಿ ಮೇಲೆ ಬಂದಿಲ್ಲ. ಅದಕ್ಕೆ ಯಾತಕ್ಕೆ ಒದ್ದಾಡಿಸ್ತೀರಾ ಪಾಪ ಮಗುನ? ಒಂದನೇದಾಗಿ ಒಳ್ಳೇದು ಅಂತ ನಾವು ಇದ್ ಮಾಡ್ತೀವಿ. ನಿಜ, ನಾವು ಭಾರತ ದೇಶದಲ್ಲಿ ಹುಟ್ಟಿರೋದ್ರಿಂದ ಓದು ಕೂಡ ಬಹಳ ಮುಖ್ಯ ಆಗಿದೆ. ಆಯ್ತು, ನಾನು ಹೇಳೋಣ. ಈಗ ಅದೇನೋ ಸಿಂಪ್ಟಮ್ಸ್ ಮತ್ತೇನಾದ್ರು ಏನಾದ್ರು ಇದೆಯಾ? ಅದಕ್ಕೆ ಏನಾದ್ರು ಇದೆಯಾ? ನೋಡಿಮ್ಮ, ಸಾಧಾರಣವಾಗಿ ಏಕಾಗ್ರತೆ ನಮಗೆ ಬರೆದಿರೋಕ್ಕೆ ಕಾರಣ ಪ್ರೇತಾತ್ಮ ಇದ್ದಾಗ, ಅಥವಾ ಹಿಂದಿನ ಜನ್ಮದ ಸ್ಮರಣೆಯಿಂದನೂ ಆಗತ್ತೆ. ಹಿಂದಿನ ಜನ್ಮದಲ್ಲಿ ತುಂಬಾ ಚೆನ್ನಾಗಿ ಓದಿ ಅವ್ರ ಜೀವನದಲ್ಲಿ ಮೇಲಕ್ಕೆ ಬಂದು ತುಂಬಾ ಶ್ರೀಮಂತರಾಗಿ, ಆ ಕಾರಣದಿಂದ ಒಂದು ಕೇಸ್ ಹೇಳ್ತೀನಿ, ಒಂದು ಕೇಸ್ ಹಿಸ್ಟ್ರಿ. ಅವರ ಇಬ್ಬರು ಮಕ್ಕಳು ಹಾಳಾಗೋಗ್ಬಿಟ್ರು. ಆ ತಂದೆ ಆ ಜನ್ಮದಲ್ಲಿ ಸಾಯುವಾಗ ಅನ್ಕೊಂತಾನೆ, ಈ ನಾನು ಓದಿದ್ರಿಂದಾನೇ, ನನ್ನ ಮೇಲೆ ಬಂದಿದ್ರಿಂದಾನೇ, ಶ್ರೀಮಂತ ಆಗಿದ್ದಿಂದಾನೇ ನನ್ನ ಮಕ್ಕಳು ಹಾಳಾಗೋದ್ರು, ಹಾಗಾಗಿ ನನಗೆ ಓದೇ ಬೇಡ ಅಂತ ಹೇಳಿ ಮುಂದಿನ ಜನ್ಮದಲ್ಲಿ ಓದೇ ಹತ್ತಾ ಇರಲಿಲ್ಲ ತಲೆಗೆ. ಹಿಂದಿನ ಜನ್ಮಕ್ಕೆ ಕರ್ಕೊಂಡೋಗಿ ನೋಡಿದಾಗ ಈ ಒಂದು ಕತೆ ಗೊತ್ತಾಯಿತು. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಹುಡುಗ
ತಂದೆ ತಾಯಿ 3 ಜನ ರೇಖಿ ಮತ್ತು ಹಿಪ್ನಾಸಿಸ್ 3 ದಿವಸದ ಕ್ಲಾಸ್ ಕಲೀರಿ. ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿಬಿಟ್ಟು ನೀವೇ ಪ್ರಯತ್ನ ಮಾಡಿ. ನಾನೆಲ್ಲ ಹೇಳ್ಕೊಟ್ಬಿಡ್ತೀನಿ. ಕನಸಿನ ಮುಖಾಂತರ ಹಿಂದಿನ ಜನ್ಮ ನೋಡಿ ಸರಿ ಮಾಡೋದು, ಸಣ್ಣ ಪುಟ್ಟ ವಿಧಾನಗಳಲ್ಲಿ ಪ್ರೇತಾತ್ಮ ತೆಗೆದು ಎಲ್ಲ ಹೇಳ್ಕೊಟ್ಬಿಡ್ತೀನಿ. ಪ್ರಯೋಗ ಮಾಡ್ಕೊಳ್ಳಿ. ಗುಣ ಕಾಣದಿದ್ರೆ ನನ್ನ ಹತ್ರ ಒಂದು ನಿಮಿಷ, ಗುಣ ಕಾಣದಿದ್ರೆ ನನ್ನ ಹತ್ರ ಬನ್ನಿ. ನಾನು ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಪ್ರೇತಾತ್ಮ ತೆಗೆಸಿ ಹಿಂದಿನ ಜನ್ಮ ಸರಿ ಮಾಡಿಸ್ಕೊಡ್ತೀನಿ. ಫಸ್ಟ್ ಕ್ಲಾಸಾಗಿ ಆಗ್ತಾರೆ. ಯಾವ ರೀತಿಯ ಸಂಶಯ ಬೇಡ. ಜೊತೆಗೆ ತುಂಬ ಸಲ ನಾನು ಫ್ಲವರ್ ರೆಮಿಡಿ ಅಂತ ಹೇಳಿದ್ದೀನಿ. 4 ಹೂವಿನ ಎಸೆನ್ಸಸ್ ಇಂಗ್ಲೆಂಡಿಂದ ತರಿಸಿರೋಂಥದ್ದು. ಅದನ್ನ ನೀವು ಬಳಸಿದಾಗ ಕಾನ್ಸಂಟ್ರೇಷನ್ ಬರೋದು, ಚೆನ್ನಾಗಿ ಕೂತು ಓದೋಕ್ಕೆ ಮನಸ್ಸು ಬರೋದು, ಸೋಂಬೇರಿತನ ಹೋಗೋದು, ಈ ಚಂಗಿ ಹೊಡಿತಾರೆ ಮಕ್ಕಳು, ಆಮೇಲೆ ಓದ್ತೀನಿ, ನಾಳೆ ಓದ್ತೀನಿ, ನಾಡಿದ್ದು ಓದ್ತೀನಿ ಅಂತೆಲ್ಲ, ಅದೆಲ್ಲ ಹೋಗೋದು, ಅದೃಷ್ಟ ನಮ್ಮ ಕಡೆ ಬರೋದು ಎಲ್ಲವೂ ಆಗತ್ತೆ. ಹಾಗಾಗಿ ರೇಖಿ ಹಿಪ್ನಾಸಿಸ್ ಕಲಿಯೋದ್ರ ಜೊತೆ ಫ್ಲವರ್ ರೆಮಿಡಿ ಅಂತ ತಗೊಂಡು ನೀವು ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಫ್ಲವರ್ ರೆಮಿಡಿ ಎಲ್ಲಿ ಸಿಗುತ್ತೆ, ಅದನ್ನ ಎಲ್ಲಿ ತಗೋಬೇಕು? ಬಾಲಕೃಷ್ಣ ಗುರೂಜಿ ಅವರ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾರೆ. ಥ್ಯಾಂಕ್ ಯು. ತುಮಕೂರಿಂದ ಫೋನ್ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಗುರೂಜಿ ತುಂಬಾ ಅದ್ಭುತವಾಗಿದೆ ಸಾರು ಹುಳಿ. ಇದನ್ನ ಮಾಡ್ಕೊಂಡವ್ರಂತೂ 120% ಹೇಳ್ತೀನಿ, ಖಂಡಿತವಾಗ್ಲೂ ಟ್ರೈ ಮಾಡ್ತಾರೆ. ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲದೆ ಇಷ್ಟೊಂದು ಚೆನ್ನಾಗಿ ಹುಳಿ ಆಗುತ್ತೆ ಅಂತ ಯಾರು ಅನ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಥ್ಯಾಂಕ್ ಯು ಗುರೂಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರೂಜಿ. ಸಖತ್ತಾಗಿದೆ, ಒಳ್ಳೆ ರುಚಿ ಬಂದಿದೆ. ಒಂದ್ಸರಿ ಟ್ರೈ ಮಾಡಿ. ಆರೋಗ್ಯ ಇಂಪಾರ್ಟೆಂಟ್ ರೀ. ಇಲ್ಲ ಆರೋಗ್ಯಕ್ಕಿಂತ ನಾಲ್ಗೇನು ಇಂಪಾರ್ಟೆಂಟು. ತುಂಬಾ ಸಖತ್ತಾಗಿದೆ ಉಂಡೆ ಹುಳಿ ಇದು. ಖಂಡಿತವಾಗ್ಲೂ ಟ್ರೈ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸ್ತೀನಿ ಮುರಳಿಯವರೇ. ನಮಗೂ ಗೊತ್ತಿದೆ ಅಡುಗೆ ಮಾಡೋಕ್ಕೆ ಅಂತ ಒಬ್ರು ಡಾಕ್ಟರ್ ಬಂದಿದ್ದಾರೆ. ಅವ್ರ ಪರಿಚಯ ಮಾಡಿಕೊಂಡು ಅವರ ಮನೆಯ ಕೈರುಚಿ ಏನು ಅಂತ ನೋಡೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಮಮತಾ ಅಂತ. ಡಾಕ್ಟರ್ ಮಮತಾ ಅವರು ಎಲ್ಲಿದೆ ನಿಮ್ಮ ಕ್ಲಿನಿಕ್? RPC ಲೇಔಟಲ್ಲಿ ಒಂದಿದೆ, ರಾಜರಾಜೇಶ್ವರಿ ನಗರದಲ್ಲಿ ಒಂದಿದೆ. ಏನ್ ಕ್ಲಿನಿಕ್ ನಿಮ್ದು? ಹೋಮಿಯೋಪತಿ. ಓಕೆ ಓಕೆ ಓಕೆ. ಆಗಿದೆ ಕೆಲಸ ಎಲ್ಲನೂ? ರೋಗಿಗಳೆಲ್ಲ ಆಗಿದ್ದಾರೆ? ರೋಗಿಗಳೆಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದಾರೆ. ಗುಣ ಆಗ್ತಾ ಇದಾರಾ? ನೋಡಿ, ಯಾರ್ಯಾರಿಗೆ ಏನೇನು ಕೇಳಬೇಕು ಅದೇ ಕೇಳ್ಬೇಕು ನಾವು. ಹೌದಾ? ಓಕೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ಒಬ್ಬ ಮಗ. ಓಕೆ. ಡಾಕ್ಟರ್ ಮಮತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಏನು ಅಡುಗೆ ಮಾಡ್ತಾ ಇದ್ದೀವಿ? ಇವತ್ತು ಕಿತ್ಲೆ ಹಣ್ಣಿನ ಸಜ್ಜಿಗೆ ಮಾಡೋಣ ಅಂತ. ಕಿತ್ಲೆ ಸಜ್ಜಿಗೆ. ಅದೇನಿದು ಕಿತ್ಲೆ ನೀನ್ ಸಜ್ಜಿಗೆ? ನಾವು ಕೇಳಿಲ್ವಲ್ಲ. ಅದಕ್ಕೆ ಇವಾಗ ಮಾಡ್ತೀವಿ. ಏನದು, ಏನು ವಿಶೇಷ? ಏನದು ವಿಶೇಷ ಏನು ಅಂದ್ರೆ ಕಿತ್ಲೆ ಹಣ್ಣು, ಫ್ರೆಶ್ ಹಣ್ಣು ಉಪಯೋಗಿಸಿ ಸಜ್ಜಿಗೆ ಮಾಡೋದು. ಓಕೆ. ನಾವು ಏನು ಮೋಸ್ಟ್ಲಿ ಹಣ್ಣು ಕೇಳಿದೀವಿ, ಬಾಳೆಹಣ್ಣು ಕೇಳಿದೀವಿ, ಅನಾನಸ್ ಕೇಳಿದೀವಿ. ಇದು ಕಿತ್ತಳೆಹಣ್ಣಿನ ಸಜ್ಜಿಗೆ. ಏನು ಬೇರೆ ಏನೋ ನಿಮ್ಮ ಹೋಮಿಯೋಪತಿ ಗುಣಗಳೇನಾದ್ರೂ ಕಿತ್ತಳೆ ಹಣ್ಣಿನಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ? ಇಲ್ಲ, ಹೋಮಿಯೋಪತಿ ಗುಣ ಏನಲ್ಲ. ನ್ಯಾಚುರಲಿ ಕಿತ್ಲೆ ಹಣ್ಣು ತುಂಬಾ ಪೌಷ್ಟಿಕವಾದ ಹಣ್ಣು. ವಿಟಮಿನ್ ಸಿ ತುಂಬಾ ಇರುತ್ತೆ ಅದರಲ್ಲಿ. ನಿಮ್ಮಲ್ಲಿ ಮಗ ತಿಂತಾನೆ ಇದನ್ನ? ತಿಂತಾನೆ. ಚೆನ್ನಾಗಿರ್ತಾನಪ್ಪ ನಿಮ್ಮ ಅಮ್ಮ ಮಾಡೋದು. ಓಕೆನಾ? ಓಕೆ ಓಕೆ, ನೋ ಪ್ರಾಬ್ಲಮ್. ಮಾಡಕ್ಕೆ ಏನೇನು ತಂದಿದ್ದೀರಾ ಮೇಡಮ್? ಕಿತ್ತಳೆ ಸಜ್ಜಿಗೆ ಬೇಕಾಗುವ ಸಾಮಗ್ರಿಗಳು: ಕಿತ್ತಳೆ ಹಣ್ಣು, ಚಿರೋಟಿ ರವೆ, ಸಕ್ಕರೆ, ಬಾದಾಮಿ, ಗೋಡಂಬಿ, ತುಪ್ಪ. ಏನ್ ಕೊಡಿ ಮಾಡಕ್ಕೆ ನಿಮ್ಗೆ? ನಾನು ಫಸ್ಟ್ ಒಂದ್ ಪ್ಯಾನ್ ಕೊಡಿ. ಮೊದಲು ಹುರ್ಕೋಬೇಕು ರವೆನ. ರವೆ ಹುರ್ಕೋಬೇಕು. ಹುರ್ಕೊಳ್ಳಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಕ್ಲಿನಿಕ್ ಅಲ್ಲಿ ಇರ್ತೀರಾ? ಸೋಮವಾರ, ಬುಧವಾರ, ಶುಕ್ರವಾರ. ಓಕೆ. ನಾನು RPC ಲೇಔಟ್ ಅಲ್ಲಿ ಬೆಳಗ್ಗೆ ಹೊತ್ತು ಹೋಗ್ತೀನಿ. ಉಳಿದಿದ್ದ ದಿನ ಸಾಯಂಕಾಲ ಹೋಗ್ತೀನಿ. ಓಕೆ. ಒಂಚೂರು ತುಪ್ಪ ಹಾಕೊಳ್ಳೋಣ ಹುರಿಯಕ್ಕೆ. ಇವಾಗ್ಲೇನೆ? ಹೌದು, ಒಂಚೂರು ಹುರಿಯಕ್ಕೆ. ಫಸ್ಟ್ ಹಾಕಿದ್ದು ರವೆ ಹಾಕಿದೀವಿ. ಇದು ಮಾಮೂಲಿ ರವೆನಾ? ಹೌದೌದು. ಅಲ್ಲ, ಚಿರೋಟಿ ರವೆ. ಚಿರೋಟಿ ರವೆ. ಮಾಮೂಲಿ ರವೆ ಅಲ್ಲ, ಉಪ್ಪಿಟ್ಟಿನ ರವೆ ಅಲ್ಲ, ಚಿರೋಟಿ ರವೆ. ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು. ಓಕೆ ಮೇಡಮ್. ಅಡುಗೆ ನೀವೇ ಮಾಡೋದು ಮನೇಲಿ? ಹೌದು ಹೌದು. ಏನ್ ಇಷ್ಟ ಮಗನ್ ನೀವು ಮಾಡೋದು? ಜೀರಾ ರೈಸು ಮತ್ತೆ ಪನ್ನೀರ್ ಬಟರ್ ಮಸಾಲ ತುಂಬಾ ಇಷ್ಟ. ವೆಜಿಟೇರಿಯನ್ ಡಾಕ್ಟ್ರೆ ನೀವು? ಗೊತ್ತಾಯ್ತು. ನೀವು ಯಾವಾಗ ಪನ್ನೀರ್ ಅಂದ್ರೋ ಕಿತ್ತೆಹಣ್ಣು ಅಂದ್ರೋ ಅವಾಗಲೇ ಗೊತ್ತಾಯ್ತು ನಮ್ಗೆ. ಚೆನ್ನಾಗಿ ಹುಡ್ಕೋಬೇಕು, ಇಲ್ಲಾಂದ್ರೆ ಗಂಟು ಕಟ್ಬಿಡುತ್ತೆ ಸ್ವಲ್ಪ. ಹುಡ್ಕೊಳ್ಳಿ ಮೇಡಮ್, ಎಷ್ಟು ಬೇಕೋ ಅಷ್ಟು ಹುಡ್ಕೊಳ್ಳಿ. ನಿಮ್ಮಲ್ಲಿ ಹೋಮಿಯೋಪತಿಲಿ ತಿನ್ಬಾರ್ದು ಅಂತ ಏನಾರು ಇದೆಯಾ? ಅಲ್ಲ, ಆ ತರ ಕೆಲವು ಕಾಯಿಲೆಗಳಿಗೆ ಇರುತ್ತೆ ಅಷ್ಟೇ. ಎಲ್ಲರಿಗೂ ಆ ತರ ಪಥ್ಯ ಬಹಳ ಕಡಿಮೆ. ಮತ್ತೆ ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ ನೀವು ಡಾಕ್ಟ್ರೆ? ಈ ಟೈಮಲ್ಲಿ ನನಗೆ ಏನಿಲ್ಲ, ಫ್ರೀ ಟೈಮ್ ಅಂದ್ರೆ ಅಡಿಗೆ ಮನೆ ಬಿಟ್ರೆ, ಫ್ರೀ ಟೈಮ್ ಅಂದ್ರೆ ಶಾಪ್, ಕ್ಲಿನಿಕ್. ಇಲ್ಲ ಹಾಗೇನಿಲ್ಲ. ಮತ್ತೆ ಇಲ್ಲ, ನಾನು ಐ ಆಮ್ ಮ್ಯೂಸಿಷಿಯನ್. ಹಿಂದೂಸ್ತಾನಿ ಸಂಗೀತ ಹಾಡ್ತೀರಾ? ಹೌದು, ಹಾಡ್ತೀನಿ. ಮತ್ತೆ ಸ್ವಲ್ಪ ಬರೆಯೋ ಅಭ್ಯಾಸನೂ ಇದೆ. ಓಹೋ, ಓಕೆ 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 ಓಕೆ. ಮತ್ತೆ ಒಂದು ಹಾಡು ಹೇಳ್ಬೋದಲ್ಲ ನೀವು? ಶೋರ್. ಮಾಡಿ. ಅದು ಅದು ಉರಿದು ಇನ್ನ ಕಪ್ಪಾಗಬೇಕು. ಒಂದು ಒಳ್ಳೆ ಹಾಡಲಿ. ಕಪ್ಪ ಆಗ್ಬಾರ್ದು, ಸ್ವಲ್ಪ ಬ್ರೌನ್ ಆಗಬೇಕು. ಸಾರಿ, ಸಾಕು ಸಾಕು. ಆಫ್ ಮಾಡೋಣ. ಆಫ್ ಮಾಡೋಣ. ಮೊದಲು ಬಾಣ್ಲೆಗೆ ತುಪ್ಪ ಹಾಕೊಳ್ಳೋಣ. ಹಾಕಿ ಮೇಡಮ್. ಎಷ್ಟು ವರ್ಷ ಆಯ್ತು ನೀವು ಕೋರ್ಸ್ ಕಂಪ್ಲೀಟ್ ಮಾಡಿ? ಕೋರ್ಸ್ ಕಂಪ್ಲೀಟ್ ಮಾಡಿ ಡಾಕ್ಟರ್ ಆಗಿ 20 ವರ್ಷ ರೀ. ಅಯ್ಯೋ, ಹೌದಾ? ಹಾಕೋಬೋದಾ? ಬಾದಾಮಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಬಿಡ್ಬೇಕು ಅದು. ಓಕೆ. ನೆಕ್ಸ್ಟ್ ಗೋಡಂಬಿ ಹಾಕೊಳ್ಳೋಣ. ತುಪ್ಪದಲ್ಲಿ ಓದಿದಂತ ಬಾದಾಮಿ, ನಂತರ ಗೋಡಂಬಿನ ಸ್ವಲ್ಪ ಕೆಂಪಾದ್ರೆ ರುಚಿ ಚೆನ್ನಾಗಿರುತ್ತೆ.
ತೆಗೆದ್ಬಿಡ್ತೀರಾ ಸಾಕಾ? ಇಲ್ಲ ಬೇಡ ಅದ್ರಲ್ಲೇ ಇರ್ಲಿ ಅದು. ಓಕೆ. ಅದು ತೆಗಿಯಲ್ಲ. ಅದಕ್ಕೆ ಕಿತ್ಲೆ ಹಣ್ಣು ತೊಳೆ ಬಿಡಿಸಿಟ್ಟು ಇರೋದನ್ನ ಹಾಕ್ಬೇಕು. ಹಾಕಿ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಕಿತ್ತಳೆ ಹಣ್ಣಿನ ಫ್ರೈ. ಹೌದು. ನೀವೇ ಕಂಡಿಡಿದಂತ ರೆಸಿಪಿನಾ ಡಾಕ್ಟ್ರೇ ಇದು? ಹೌದು. ಟ್ರೈ ಮಾಡ್ತಾ ಇರ್ತೀನಿ ನಾನು ಹೊಸದು ಏನಾದ್ರು. ಪಾಪ ಯಜಮಾನ್ರ ಮೇಲ ಮಗನ ಮೇಲ ಇಬ್ರ ಮೇಲೆ. ಇದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಕುದಿಸ್ಬೇಕು. ತೊಳಿ. ಅದೇ ಏನೋ ಒಂದು ಹಾಡು ಹೇಳ್ತೀನಿ ಅಂದ್ರೆ ಕಾಯ್ತಾ ಇದೀವಿ. ಒಂದು ಹಾಡನ್ನ ಬಿಡಿ ಮೇಡಮ್. ಹಂಗೆ ಶೋರ್ ತುಂಬಾ ಇಷ್ಟವಾಗಿರೋದು ನನಗಿದು. DVG ಅವ್ರು ಬರ್ದಿರೋದು ಅಂತ ಹೇಳಿ. ವನಸುಮದೊಲನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಜನಕ್ಕೆ ಸಂತಸವೀವ ಘನನು ನಾನಂತೆಂಬ ಎಳೆಕೆ ತೋರದೆ ಜಗದ ಹೊಗಳಿಕೆಗೆ ಬಾಯ್ ಬಿಡದೆ ವನಸುಮದೊಲನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ದೇವಾ. ಹಾಕೋಬೋದು. ಸಕ್ಕರೆ ಹಾಕೋಣ. ಹಾಕಿ. ಮೆತ್ತಗಾಯ್ತಲ್ಲ? ಇಲ್ಲ ಗಟ್ಟಿ ಆಗುತ್ತೆ ಇದು. ಗಟ್ಟಿ ಆಗುತ್ತಲ್ಲ? ಗಟ್ಟಿ ಆಗುತ್ತೆ ನೋಡಿ. ಗಟ್ಟಿ ಆಗ್ಬಿಡ್ತಾ ಆಗ್ಲೇ. ಮೇಲ್ ತುಪ್ಪ ಹಾಕ್ಬೇಕು ಕೊನೆಯಲ್ಲಿ. ಅವಾಗ ಆಗಿದೆ ಅನ್ಸುತ್ತಲ್ಲ? ಆಗಿದೆ. ಇದೇನು ಹಾಕ್ಬೇಕು ಅದಕ್ಕೆ? ಅಷ್ಟೇ ಅಲ್ವಾ? ಏನಿಲ್ಲ. ಬಾದಾಮಿ ಆಮೇಲೆ ಹಾಕೋಣ. ಬಾದಾಮಿ ಅಲ್ಲಿ ಹಾಕಿದ್ಮೇಲೆ ಸರ್ವ್ ಮಾಡುವಾಗ ಮುಂಚೆ ಹಾಕಿದ್ರೆ. ಆಫ್ ಮಾಡಿ. ಓಕೆ. ಕಿತ್ತಳೆ ಸಜ್ಜಿಗೆ ಅಚ್ಚ ಕನ್ನಡದ ಒಂದು ಹೊಸ ತಿಂಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಂದಿದ್ದಾರೆ. ಅದ್ಭುತವಾದ ಸಜ್ಜಿಗೆನ ಮಾಡಿದ್ದಾರೆ. ಕಿತ್ತಳೆ ಸಜ್ಜಿಗೆನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಡಾಕ್ಟರ್ ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕಿತ್ತಳೆ ಸಜ್ಜಿಗೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಚಿರೋಟಿ ರವೆ, ತುಪ್ಪ ಹಾಕಿ ಹುರಿದುಕೊಳ್ಳಿ. ಬಾಣಲಿಗೆ ತುಪ್ಪ, ಬಾದಾಮಿ, ಗೋಡಂಬಿ, ಕಿತ್ತಳೆ ಹಣ್ಣು ಹಾಕಿ ಫ್ರೈ ಮಾಡಿ ನೀರು ಸೇರಿಸಿ ಕುದಿ ಬಂದ ನಂತರ ತುಪ್ಪದಲ್ಲಿ ಹುರಿದ ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಸಕ್ಕರೆ ಹಾಕಿ ಕಲಸಿ ಮೇಲೆ ತುಪ್ಪ ಹಾಕಿದರೆ ಕಿತ್ತಳೆ ಸಜ್ಜಿಗೆ ಸವಿಯಲು ಸಿದ್ಧ. ಓಕೆ ಡಾಕ್ಟ್ರೇ, ಟೇಸ್ಟ್ ಮಾಡಿ ನೋಡುವ. ಮಾಡಿ, ಧೈರ್ಯವಾಗಿ ಮಾಡಿ. ಧೈರ್ಯವಾಗೇ ಮಾಡ್ಬಿಡ್ತೀನಿ ಬಿಡಿ. ಡಾಕ್ಟರ್ ಏನೋ ಪ್ರಾಬ್ಲಮ್ ನೀವು ಪಕ್ಕದಲ್ಲಿ ಹೇಳ್ತೀರಾ, ಅದಕ್ಕೆ ಸ್ವಲ್ಪ ಧೈರ್ಯ ಜಾಸ್ತಿ. ಮಾಡಿ. ಪರಲ್ಲ, ಚೆನ್ನಾಗಿದೆ, ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಡಾಕ್ಟ್ರೆ. ಅಂತೂ ಕ್ಲಿನಿಕ್ನೆಲ್ಲ ಬಿಟ್ಟು ನಮಗೆ ಬಂದು ಸರಿಯಾಗಿ ತಿನ್ಸಿದ್ದೀರಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 800 ಹೋಮ್ ಅಪ್ಲೈನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರು ಅದ್ಭುತವಾದಂಥ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ ಮೇಡಮ್, ನಿಮಗೋಸ್ಕರ. ಥ್ಯಾಂಕ್ ಯು. ಜೊತೆಗೆ ಏನು ಬೇಲ್ಪುರಿ ತಿನ್ನೋ ಅಭ್ಯಾಸ ಇದೆಯಾ? ಬೇಲ್ ಬಾರನ್ನೇ ಕೊಡ್ತಾ ಇದೀವಿ. ಮಯ್ಯಾಸ್ ಅವರು ನಿಮಗೋಸ್ಕರ ಬೇಲ್ ಬಾರನ್ನ ಕೊಟ್ಟಿದ್ದಾರೆ. ರಸ್ತೆ ಬದಿಲಿ ಬೇಲ್ಪುರಿನ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ, ನಮ್ಮ ಬೇಲ್ ಬಾರನ್ನ ತಿನ್ನಿ ಅಂತ ಒಂದು ಬೇಲ್ ಬಾರ್ ಕೊಟ್ಟಿದ್ದಾರೆ. 24 ಬೇಲ್ ಬಾರ್ ಇದೆ, 24 ದಿನ ತಿನ್ಬೋದು. ಓಕೆ, ಥ್ಯಾಂಕ್ ಯು. ಜೊತೆಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗರಣೆ ಡಬ್ಬಿಯ ವೆಜ್ ಪುಸ್ತಕ ನಿಮಗೆ ಕೊಡ್ತಾ ಇದ್ದಾರೆ. ವೆಜ್ ಅವ್ರು ನೀವು ನಾನ್ ವೆಜ್ ಕೊಟ್ಟರೆ ಏನು ಮಾಡಕ್ ಸಾಧ್ಯ? ಅದಕ್ಕೆ ವೆಜ್ ಅವ್ರದ್ದು ಅದ್ಭುತವಾಗಿರುವಂಥ ರೆಸಿಪಿಗಳಿದೆ, ಟ್ರೈ ಮಾಡಿ. ಪಾಪ ಮಗ ಯಜಮಾನರು ಕಾಯ್ತಾ ಇರ್ತಾರೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಿತ್ತಳಿನ ಸಜ್ಜಿಗೆ, ಕಿತ್ತಳೆಯನ್ನು ಹಾಕಿ ಮಾಡಿರ್ತಕ್ಕಂಥ ಸಜ್ಜಿಗೆ ತುಂಬಾ ಚೆನ್ನಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ದೇಶದ ಉಪ್ಪು ಟಾಟಾ ಉಪ್ಪನ್ನ. ಮತ್ತೆ ಬರ್ತಾ ಇದ್ದಾರೆ ಗಣೇಶ್ ರಾವ್ ಅವರು, ಅದ್ಭುತವಾಗಿರುವಂತ ಅದೇನೋ ಆಲೂಗಡ್ಡೆ ಪುಡಿ ಪಕೋಡ ಮಾಡ್ತೀವಿ ಅಂತ ಹೋಗಿದ್ದಾರೆ. ರೇ ಗಣೇಶ್ ರಾವ್, ನೀವೇನೋ ತರಕ್ ಹೋಗಿದ್ರೆ ಇಟ್ಕೊಂಡ್ ಬರ್ತೀರಾ ಅಂದ್ರೆ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀರಾ? ಅಲ್ಲ, ಪುಡಿ ಪಕೋಡ ಅಂದ್ರೆ ಏನು? ಪಕೋಡ ಅಂದ್ರೆ ಓಕೆ, ಪುಡಿ ಪಕೋಡ ಅಂದ್ರೆ ಏನು? ಪಕೋಡ ಅಂದ್ರೆ ಏನ್ ಮಾಡ್ತಾರೆ, ಒಂದೊಂದು ಉಂಡೆ 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 ಬಿಡ್ತಾರೆ. ಹೌದು, ಇದು ಇದು ಪುಡಿ 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 ಆಲೂಗಡ್ಡೆ. ಇದು ಈರುಳ್ಳಿ ಇರಲ್ಲ? ಈರುಳ್ಳಿ ಸ್ವಲ್ಪ ನಾನು ಈಗ ಹಾಕಿದ್ದೇನೆ. ಓಕೆ, ಈರುಳ್ಳಿ ಸ್ವಲ್ಪ ಹಾಕಿದ್ದೇನೆ.
ಟೇಸ್ಟ್ ಇರುತ್ತೆ ಅಂತ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ. ಆಲೂಗಡ್ಡೆ ಪುಡಿ ಪಕೋಡ. ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗಡ್ಡೆ, ಈರುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಅಡುಗೆ ಸೋಡಾ, ವನಸ್ಪತಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಇಷ್ಟಿದ್ರೆ ಶುರುನಾ? ಅಷ್ಟು ಮಾಡ್ಬೋದು. ಓಕೆ, ಬಾಂಡ್ಲಿ ಇಟ್ಟಿದ್ದೀನಿ, ಎಣ್ಣೆ ಉಳ್ಕೊಂಬಿಡ್ಲಾ? ಒಂದು ಬೌಲ್ ಕೊಡಿ. ಎಣ್ಣೆ ಉಳ್ಕೊಂಡ್ಬಿಡ್ತೀನಿ ಫಸ್ಟ್. ಬಿಸಿ ಆಗ್ಬೇಕಲ್ಲ? ಬಿಸಿ ಆಗ್ತಾ ಇಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬಿಸಿ ಆಗ್ತಾ ಇರಲಿ, ಬಿಸಿ ಆಗ್ಲಿ. ಸೊ ನಾವು ಇದು ರೆಡಿ ಮಾಡ್ಕೊಳ್ಳೋಣ. ಇದು ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ. ಬೇಯಿಸಿ ಸ್ಮ್ಯಾಶ್ ಮಾಡಿದಂತ ಆಲೂಗಡ್ಡೆ ಹಾಕೊಳ್ಳಿ. ಓಕೆ, ಇದರಲ್ಲಿ 2 ಆಲೂಗಡ್ಡೆ, ದಪ್ಪ 2 ಆಲೂಗಡ್ಡೆ ಇದೆ. ಓಕೆ ಸರ್. ಈರುಳ್ಳಿ ಪಕೋಡ ತಿನ್ನಿದೀವಿ. ಹೌದು. ಈ ಆಲೂಗಡ್ಡೆ ಪುಡಿ ಪಕೋಡ ಎಲ್ಲ ತಿಂದಿದ್ದೀವಿ. ಮದುವೆಗೆ ಮಾಡ್ತೀರಾ ನೀವು? ಇಲ್ಲ, ಇದು ಮಾಡಿಲ್ಲ. ಅದು ಮದುವೆಯಲ್ಲಿ ಮಾಡಲ್ಲ, ಮತ್ತೆ ಎಲ್ಲದು ಮನೆಯಲ್ಲಿ ಎಲ್ಲೋ ಅಪರೂಪ ಹೀಗೆ ಫ್ರೀ ಇದ್ದ ಪ್ರಯೋಗ ಮಾಡ್ಲಿಕ್ಕೆ ಮಾಡ್ತೀವಿ. ಏನಾಗ್ತಾರೆ ನೀವು? ಇದು ಮೆಣಸಿನ್ಕಾಯಿ ಆಗ್ತಾ ಇದೆ. ಅಂದ್ರೆ ಫಸ್ಟ್ ಬೇಯಿಸಿರುವಂತ ಆಲೂಗಡ್ಡೆ ಜೊತೆಗೆ ನೀವು ಈಗ ಮೆಣಸಿನಕಾಯಿ. ಓಕೆ, ಡನ್. ಮೆಣಸಿನ್ಕಾಯಿ, ಶುಂಠಿ. ಎಸ್ ಸರ್. ಓಕೆ, ಶುಂಠಿ ಆದ್ಮೇಲೆ ಸಣ್ಣಗೆ ನುಣ್ಣಗೆ ಹಚ್ಚಿದ ಕರಿಬೇವಿನ ಸೊಪ್ಪು. ಓಕೆ ಸರ್, ಡನ್. ರುಚಿಗೆ ತಕ್ಕಂತೆ ಉಪ್ಪು. ಓಕೆ, ಸ್ವಲ್ಪ ಸೋಡಾ, ಒಂದು ಚಿಟಿಕೆಯಷ್ಟು ಸೋಡಾ. ಡಾಲ್ಡಾ ಎಷ್ಟು? ವನಸ್ಪತಿ. ವನಸ್ಪತಿ. ಆ ಡಾಲ್ಡಾ ಹಾಕ್ಲೇಬೇಕಲ್ವಾ? ನೀವೇನೇ ಅಂದ್ರೂ ಅದು ಒಂಥರ ಬಂದ್ಬಿಟ್ಟಿದೆ ಮೊದಲಿಂದ ಕ್ರಮ. ಅದು ಹಾಕೋದು ಒಳಗೆ ಬೇಯಲ್ಲ, ಹೊರಗೆ ಮಾತ್ರ ಬೇಯ್ತದೆ. ಒಳಗಿನ ಇದು ಡಾಲ್ಡಾ ಒಳಗೆ ಸೇರಿದ ಕೂಡಲೇ ಬಿಸಿಗೆ ಒಳಗಿಂದ ಡಾಲ್ಡಾ ಹೊರಗೆ ಬರುತ್ತೆ. ಆಗ ರಂಧ್ರಗಳು ಆಗ್ತಾವಲ್ಲ, ಅದರ ಮುಖಾಂತರ ಎಣ್ಣೆ ಒಳಗೆ ಹೋಗಿ ಒಳಗಿನ ಅಂಶ ಎಲ್ಲ ಬೇಯ್ತದೆ. ಸರಿಯಾ? ಅಸಾಧ್ಯವಾದುದು. ಏನ್ ಟೆಕ್ನಾಲಜಿ ಫುಡ್ ಅಲ್ಲಿ. ಹಾ ಗಣೇಶ್, ಹೌದಲ್ವಾ? ಎಲ್ಲೋ ಇರ್ಬೇಕಾಯ್ತು ನೀವು. ಹಾಕಿ ಈರುಳ್ಳಿ ಆಗ್ತಾ ಇದೆ. ಸ್ವಲ್ಪ ಈರುಳ್ಳಿನ? ಸ್ವಲ್ಪ ಈರುಳ್ಳಿ. ಕೆಲವರು ಕೇಳ್ತಾ ಇದ್ದಾರೆ, ಬರೀ ಈರುಳ್ಳಿ ಇಲ್ಲದೆ ಮಾಡ್ತಾ ಇದ್ರ. ನಾವು ದಿನನಿತ್ಯ ಅಡಿಗೆಗೆ ಈರುಳ್ಳಿ ಕೂಡ ಹಾಕ್ತಾ ಇದೀವಿ, ಅದನ್ನು ಸ್ವಲ್ಪ ತೋರಿಸಿ ಅಂತ ಇದಾರೆ. ಓ, ನಿಮ್ ಕಡೆಯವರೆಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಇದಾರೆ. ತೋರಿಸ್ತಾರೆ, ಆಗಿದ್ದಾರೆ, ಚೇಂಜ್ ಆಗ್ಬಿಟ್ಟಿದಾರಲ್ಲ. ಅಲ್ಲ, ತಿನ್ಬಾರ್ದು ಅನ್ನೋದು ಒಂಥರ ಅದು ಪರ್ಸನಲ್ ಥಿಂಗ್. ಇಷ್ಟ ಇರೋ ತಿನ್ಬೋದು, ಇಷ್ಟ ತಿನ್ನಬಾರ್ದು ಅನ್ನೋದು ಆಚಾರ ವಿಚಾರಗಳಿಗೆ ಬಂದಾಗ ಅವ್ರವ್ರಿಗೆ ಬಿಟ್ಟಿದ್ದು. ಇದು ಕಾರ್ನ್ ಫ್ಲೋರ್ ಹಾಕ್ಬಿಡಿ ಸರ್. ಸ್ವಲ್ಪ ಅಕ್ಕಿ ಹಿಟ್ಟು, ಗರಿ ಬರ್ಲಿಕ್ಕಾಗಿ ಅಕ್ಕಿ ಹಿಟ್ಟು. ಗರಿ ಬರಕ್ಕೆ ಅಕ್ಕಿ ಹಿಟ್ಟು, ನೀರು ಇರ್ಕೊಳ್ಳಕ್ಕೆ ಕಾರ್ನ್ ಫ್ಲವರ್, ರುಚಿ ಬರಕ್ಕೆ ಕಡಲೆ ಹಿಟ್ಟು. ರುಚಿಗೆ ಕಡಲೆ ಹಿಟ್ಟು. ಎಸ್ ಸರ್, ಕರೆಕ್ಟ್. ಕರೆಕ್ಟ್ ಸರ್. ಗಣೇಶ್ ಅವ್ರು ಏನ್ ಹೇಳ್ತಾರೆ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಇವಾಗ. ನಿಮ್ಗೆ ಇನ್ನು ಖಾರ ಬೇಕು ಅಂತ ಹೇಳಿದ್ರೆ ಹಸಿಮೆಣಸಿನ ಪುಡಿ. ಖಾರ ಬೇಕು ಹಾಕ್ರಿ ಗಣೇಶ್ ಅವ್ರು, ಇಲ್ಲ ಚೆನ್ನಾಗಿರಲ್ಲ. ಖಾರ ಇಲ್ದಿರೋ ಪಕೋಡ ಅದೊಂದು ಪಕೋಡನೇ. ಇದು ನಾಲಿಗೆ ರುಚಿಗೆ ಮಾಡುದು. ಹೌದೌದು, ಆರೋಗ್ಯಕ್ಕೆ ಮಾಡೋದಲ್ಲ ಇದು. ಆರೋಗ್ಯಕ್ಕೆ ಗುರುಗಳಿದ್ದಾರೆ, ನಮ್ಗೆ ಯಾಕೆ ಯೋಚನೆ? ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕಲಿಸ್ತ. ಆಯ್ತಾ? ಹಾಗೆ ಬಿಡುವುದಾ? ಹಾಗೆ ಬಿಡುದು. ಅಷ್ಟೇನಾ? ಪುಡಿ ಪಕೋಡ, ಆಲೂಗಡ್ಡೆ ಪುಡಿ ಪಕೋಡ. ಇದು ಎಣ್ಣೆ ಆಗಿದೆ ಈಗ. ಬಟ್ ಆಲೂಗಡ್ಡೆಲಿ ಯಾರು ಪಕೋಡ ಮಾಡಿಲ್ಲ ಬಿಡಿ. ಮಾಡಿಲ್ಲ. ಚೆನ್ನಾಗಿದ್ರೆ ನಾಳೆಯಿಂದ ಅದೆಂತದೋ ಪಕೋಡ ಮಾಡಿದ ಆಲೂಗಡ್ಡೆ ಮಾಡಿ ಅಂತ ಮಾಡಿ ಅಂತ ಹೇಳ್ತಾರೆ. ಚೆನ್ನಾಗಿರೋದು ಅಲ್ಲೇ ಸುಮ್ಮನೆ ಚೆನ್ನಾಗಿ ಆಗ್ತಾರೆ ಅಲ್ಲ. ಮಧ್ಯದ ಉಂಡೆ ಪಕೋಡ ಬಂದ್ಬಿಟ್ಟಿದೆ ನಿಮ್ಗೆ. ಅದು ಮಾಡ್ತೇವೆ ಅಂತ, ಹಾಗೂ ಮಾಡ್ತೇವೆ ನಾವು. ಅದು ಮಾಡಬಹುದು, ಉಂಡೆನೂ ಮಾಡಬಹುದು. ಓಕೆ ಸರ್. ಪುಡಿ ಪಕೋಡ ರೆಡಿ. ಥ್ಯಾಂಕ್ ಯು ಸರ್. ಪಟಾಪಟ ಅಂತ ಆಗಬೇಕು, ತಿನ್ನಕ್ಕೆ ಚೆನ್ನಾಗಿರ್ಬೇಕು, ಬಾಯಿ ರುಚಿ ಇರಬೇಕು. ಈರುಳ್ಳಿದೇ ತಿಂದರೆ ಬೇಜಾರಾಗುತ್ತಲ್ವಾ? ಅದಕ್ಕೆ ನಾವು ಇವತ್ತು ಮಾಡಿದ್ದೀವಿ ಆಲೂಗಡ್ಡೆಯ ಪುಡಿ ಪಕೋಡ. ಇದನ್ನ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಇವತ್ತಿನ ಬ್ರಾಹ್ಮಣರ ಅಡುಗೆಯ ಖ್ಯಾತಿಯ ಗಣೇಶ ಅವರು ಮಾಡಿ ತೋರಿಸ್ತಾರೆ. ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಆಲೂಗಡ್ಡೆ ಪುಡಿ ಪಕೋಡ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗಡ್ಡೆ, ಹಸಿ ಮೆಣಸಿನಕಾಯಿ, ಶುಂಠಿ, ಕರಿಬೇವು, ಉಪ್ಪು, ಅಡುಗೆ ಸೋಡಾ, ವನಸ್ಪತಿ, ಈರುಳ್ಳಿ, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಪಕೋಡದಂತೆ ಎಣ್ಣೆಯಲ್ಲಿ ಹಾಕಿ ಕರಿದರೆ ಆಲೂಗಡ್ಡೆ ಪುಡಿ ಪಕೋಡ ಸವಿಯಲು ಸಿದ್ಧ. ಪುಡಿ ಪಕೋಡ ಹೆಂಗಿದೆ ನೋಡ. ಪುಡಿ ಪಕೋಡ ಶಬ್ದ ಇದೆಯಾ? ಶಬ್ದನೂ ಇದೆ, ಚೆನ್ನಾಗಿದೆ ಇದು.
ಯಾವಾಗಲೂ ಒಂದೇ ಥರ ಪಕೋಡ ತಿಂತಾರೋ ಇದು ಸ್ವಲ್ಪ ಚೇಂಜ್ ಆಗಿರುತ್ತೆ. ಚೇಂಜ್ ಕಾಣಿಸ್ತದೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ರುಚಿ ಚೆನ್ನಾಗಿದೆ, ರುಚಿಯಾಗಿದೆ, ಸಖತ್ತಾಗಿದೆ. ಅದು ಇನ್ನು ಸ್ವಲ್ಪ ದಪ್ಪ ದಪ್ಪ ಬೀಳುತ್ತೆ. ಸ್ವಲ್ಪ ನಾವು ಎಣ್ಣೆನು ತುಂಬ ಬಿಸಿ ಮಾಡ್ಕೊಂಡು ಬಿಡ್ಬೇಕಾ? ಹೌದು. ಅದ್ಭುತ. ಥ್ಯಾಂಕ್ ಯು ಸರ್. ಹೊಸ ಪಕೋಡ, ಹೊಸ ರುಚಿ. ನಿಮಗೆ ಕೇಳ್ತೀರಿ ನಿಮ್ಮೇಲೆ ಗಣೇಶ ಎಂಥದ್ದು ನೀವು ಅದೇನೋ ಮಾಡಿದ್ರಲ್ಲ ಪುಡಿ ಪಕೋಡ, ಅದನ್ನು ಮಾಡ್ಬಿಡಿ ನಮ್ಮ ಫಂಕ್ಷನ್ಗೆ ಅಂತಾರೆ, ಮಾಡಿಕೊಡಿ. ಓಕೆ ಸರ್, ಸಿಗೋಣ. ಥ್ಯಾಂಕ್ ಯು ಸರ್. ರೀ ಮುರಳಿ, ಆಮೇಲೆ ತಿನ್ನಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ನಾವು ಬರಬೇಕಲ್ಲ ಕಾರ್ಯಕ್ರಮಕ್ಕೆ. ಏನು ಮಾಡಬೇಕು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮ ತೋರಿಸ್ಬೋದು ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ